ಈ ಒಂದು ಮೂವಿಯ ಬಗ್ಗೆ ತುಂಬಾನೇ ಎಲ್ಲ ಕಡೆ ವೈರಲ್ ಆಗ್ತಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಎಸ್ ಫ್ರೆಂಡ್ಸ್, ಈ ಒಂದು ಮೂವಿ ಮಾತ್ರ ಪಕ್ಕಾ ಒಂಥರ ಆಟಿಟ್ಯೂಡ್ ಮೂವಿ ಅಂತಲೇ ಹೇಳ್ಬೋದು. ಮೂವಿ ಶುರು ಆಗುತ್ತೆ. ಮೂವಿ ಶುರು ಆದಂಥ ಸಮಯದಲ್ಲಿ ನಮಗೆ ಒಂದು ಡಿಫ್ರೆಂಟ್ ಆದ ಒಂದು ಸಿಚುವೇಶನನ್ನೇ ತೋರಿಸ್ತಾರೆ. ಆ್ಯಕ್ಚುಲಿ ನಮ್ಮ ಇಂಡಿಯಾಗೆ ತುಂಬಾ ಕಡಿಮೆ ಗೋಲ್ಡ್ ಬರ್ತಾ ಇರುತ್ತೆ. ಅಂದರೆ ಯಾವುದೇ ಒಂದು ಸ್ಪೋರ್ಟ್ಸಲ್ಲಿ ಕಂಪೇರ್ ಮಾಡಿದ್ರೆ ಕಡಿಮೆ ಗೋಲ್ಡನ್ನು ಪಡೆದುಕೊಳ್ತಾ ಇರ್ತಾರೆ. ಇರುವಂಥ 120 ಕೋಟಿ ಪ್ಲಸ್ ಜನರಲ್ಲಿ ಕೇವಲ ಎರಡೇ ಎರಡು ಗೋಲ್ಡ್ ಮೆಡಲ್ ಅಂತ ಒಬ್ಬ ಸ್ಪೋರ್ಟ್ಸ್ ಮಿನಿಸ್ಟರ್ ಬೈತಾ ಇರ್ತಾನೆ. ಅದಾಗೆ ನೆಕ್ಸ್ಟ್ ಸೀನ್ ನಮಗೆ ತೋರಿಸ್ತಾರೆ. ಒಬ್ಬ ಸ್ಪೋರ್ಟ್ಸ್ ಮಿನಿಸಲ್ಲಿ ಕೆಲಸ ಮಾಡ್ತಿರುವಂಥ ಇವನು ಎಲ್ಲ ಕಡೆ ಒಂದು ಒಳ್ಳೆ ಪ್ಲೇಯರನ್ನು ಹುಡ್ಕೋದಕ್ಕೆ ಶುರು ಮಾಡ್ತಾನೆ. ಆ ಶುರು ಮಾಡಿದಂಥ ಸಂದರ್ಭದಲ್ಲಿ ಸಿಗುವಂಥ ಸೀನ್ ಅಂತೂ ತುಂಬಾ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಆ ಒಂದು ಸಮಯದಲ್ಲಿ ಯಾರೋ ಒಬ್ಬರು ಸ್ಪೋರ್ಟ್ಸ್ ಆಡೋದಕ್ಕೆ ಹೋಗ್ತಾ ಇರ್ತಾರೆ ತುಂಬ ಜನ. ಅದನ್ನು ನೋಡಿದಂಥ ನಮ್ಮ ಕೆಲಸಗಾರ ಇವನೇನು ಮಾಡ್ತಾನೆ ಅಂತ ಹೇಳಿದ್ರೆ ಅಲ್ಲಿಗೆ ಹೋಗಿ ಸರ್ಚ್ ಮಾಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಒಬ್ಬ ಪ್ಲೇಯರ್ಗಿಂತ ಅಲ್ಲಿರುವಂಥ ಆ್ಯಟಿಟ್ಯೂಡ್ ತುಂಬಾ ಅವನಿಗೆ ಒಂಥರ ಅನ್ಈಸಿ ಫೀಲ್ ಆಗುತ್ತೆ. ಹಿಂಗೆಲ್ಲ ಆಡಿದ್ರೆ ನಮ್ಗೆ ಅಂತಾನೆ ಪ್ಲೇಯರ್ ಸಿಗ್ತಾರೆ ಅಂತ ನೋಡ್ತಾನೆ. ಆದರೆ ಅಲ್ಲೊಂದು ಸ್ಪೋರ್ಟ್ಸ್ ಕ್ಲಬ್ಬಲ್ಲಿ ಒಂದು ಒಳ್ಳೆ ಆ್ಯಕ್ಟಿವಿಟಿ ನಡೀತಾ ಇರುತ್ತೆ. ಈ ಒಂದು ಸ್ಪೋರ್ಟ್ಸ್ ಕ್ಲಬ್ಬಿಗೆ ನಮ್ಮ ಒಂದು ಕೆಲಸಗಾರ ಬರ್ತಾನೆ. ಇವನು ಬಂದಂಥ ಸಂದರ್ಭದಲ್ಲಿ ಸ್ಪೋರ್ಟ್ಸ್ ಮಿನಿಸ್ಟರ್ ಕಡೆಯಿಂದ ಹೇಳಿ ಬಂದಿರ್ತಾನೆ ಒಂದು ಒಳ್ಳೆ ಆಟಗಾರನನ್ನು ಹುಡುಕಬೇಕು ಅಂತ. ಅದಕ್ಕಾಗಿ ಇವನು ಏನಾರು ಒಂದು ಮಾಡಿ ಗೋಲ್ಡ್ ಮೆಡಲ್ನ ಕೊಡಬೇಕು ಅಂತ ಎಲ್ಲರ ಕಡೆ ಕೇಳ್ತಾ ಇರ್ತಾನೆ. ಅಲ್ಲಿ ಎಲ್ಲರ ಥರನೂ ಬರ್ತಿರುವಂಥ ಒಂದು ಹೆಸರೇ ಪೆದ್ದಿ. ಎಸ್ ಫ್ರೆಂಡ್ಸ್, ಈ ಒಂದು ಮೂವಿಯ ನಮ್ಮ ಕಥೆಯ ನಾಯಕನ ಹೆಸರು ಬಂದು ಪೆದ್ದಿ. ಹಾಗೂ ಈ ಒಂದು ಮೂವಿಯಲ್ಲಿ ನಮ್ಮ ಕಥೆಯ ನಾಯಕನ ಹೆಸರು ಹಾಗೂ ಮೂವಿಯ ನೇಮ್ ಬಂದೆ ಪೆದ್ದಿ. ಎಸ್ ಫ್ರೆಂಡ್ಸ್, ಈ ಒಂದು ಮೂವಿ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಎಸ್ ಫ್ರೆಂಡ್ಸ್, ಯಾರಿವನು ಪೆದ್ದಿ ಪೆದ್ದಿ ಅಂತ ಇವನಿಗೆ ಡೌಟ್ ಬರ್ತಾ ಇರುತ್ತೆ. ಏನಕ್ಕಪ್ಪ ಅಂತೇಳಿದ್ರೆ ಒಂದು ಸ್ಪೋರ್ಟ್ಸ್ ಮ್ಯಾನಲ್ಲಿ ಯಾವುದೇ ಒಂದು ಪ್ಲೇಯರ್ ಹತ್ರಕ್ಕೆ ಹೋದರೂ ಸಹ ನನ್ನ ಫೇವ್ರೇಟ್ ಪ್ಲೇಯರ್ ಪೆದ್ದಿ ಪೆದ್ದಿ ಅಂತಲೇ ಹೇಳ್ತಾ ಇರ್ತಾನೆ. ಆಗ ಅಲ್ಲಿ ಒಬ್ಬ ಸಿಗ್ತಾನೆ. ಇವನ ಹತ್ರ ಇವನು ಎಲ್ಲ ವಿಷಯನೂ ಕೇಳೋದಕ್ಕೆ ಮುನ್ನುಗ್ತಾನೆ. ಮುನ್ನುಗ್ದಂಥ ಸಂದರ್ಭದಲ್ಲಿ ಇಲ್ಲಿ ಅವನು ಸಿಗಲ್ಲ, ಒಂದು ದೂರದ ಬೆಟ್ಟದಕ್ಕೆ ಹೋಗಬೇಕು, ಅಲ್ಲಿಗೆ ಬನ್ನಿ ಕರ್ಕೊಂಡು ಹೋಗ್ತೀನಿ. ಅದರಲ್ಲಿ ಯಾವುದೇ ಒಂದು ಗಾಡಿ ಹೋಗೋದಿಲ್ಲ, ನಡ್ಕೊಂಡು ಹೋಗಬೇಕು, ಅಲ್ಲಿಗೆ ನಡ್ಕೊಂಡು ಹೋಗೋಣ, ಹೋಗ್ತಾ ಹೋಗ್ತಾ ನಿಮಗೆ ಕತೆ ಹೇಳ್ತೀನಿ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ. ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಅಲ್ಲೊಂದು ಅರ್ಲಿ 1990s ನಮಗೆ ಕತೆ ಅನ್ನೋದು ಓಪನ್ ಆಗುತ್ತೆ. ಓಪನ್ ಆದಂಥ ಸಂದರ್ಭದಲ್ಲಿ ಒಂದು ದೊಡ್ಡ ಊರು. ಈ ಒಂದು ಊರಲ್ಲಿ ಕ್ರಿಕೆಟ್ ಅನ್ನೋದು ನಡೀತಾ ಇರುತ್ತೆ. ಅಲ್ಲಿ ಎಲ್ಲರ ಬಾಯಲ್ಲಿ ಬರ್ತಾ ಇರುವಂಥ ಹೆಸರೇ ಬಂದು ಪೆದ್ದಿ ಆಗಿರುತ್ತೆ. ಅಲ್ಲಿ ಎರಡು ಗುಂಪಿರುತ್ತೆ. ಇವೆರಡು ಗುಂಪರ ಮಧ್ಯೆ ಯಾವಾಗಲೂ ಸಹ ಕ್ರಿಕೆಟ್ ಅನ್ನೋದು ನಡೀತಾ ಇರುತ್ತೆ. ಒಂದು ಕಡೆ ಒಂದು ಟೀಮಲ್ಲಿ ನಮ್ಮ ಪೆದ್ದಿ ಇರ್ತಾನೆ, ಇನ್ನೊಂದು ಕಡೆ ನಾರ್ಮಲಾಗಿ ಪ್ಲೇಯರ್ಸ್ ಇರ್ತಾರೆ. ಆದರೆ ಯಾವುದೇ ಒಂದು ಸಿಚುವೇಷನಲ್ಲೂ ಸಹ ನಮ್ಮ ಪೆದ್ದಿ ಸೋಲೋ ಸಿಚುವೇಶನ್ಗೆ ಹೋಗ್ತಾ ಇರೋದಿಲ್ಲ ಅನ್ನೋದು ಇವನಿಗೆ ತಿಳಿಯುತ್ತೆ. ಆಗ ಎಲ್ಲರೂ ಸಹ ಔಟ್ ಆಗ್ತಾ ಇದ್ರೆ ಅಲ್ಲಿ ಎಲ್ಲರ ಕೆಲವು ಬಾಯಲ್ಲಿ ಬರ್ತಾ ಇರೋ ಹೆಸರು ಬಂದೆ ಪೆದ್ದಿ ಪೆದ್ದಿ ಪೆದ್ದಿ. ಇದಾಗೆ ನೋಡೋ ಸಮಯದಲ್ಲಿ ಫ್ರೆಂಡ್ಸ್ ನಮ್ಮ ಕಥೆಯ ನಾಯಕನ ಎಂಟ್ರಿನೂ ಸಹ ಆಗುತ್ತೆ. ಎಂಟ್ರಿ ಆದಂಥ ಸಂದರ್ಭದಲ್ಲಿ ನೋಡಿ ಫ್ರೆಂಡ್ಸ್ ಒಂದು ಒಳ್ಳೆ ಸಿಚುವೇಶನ್ ಸೃಷ್ಟಿಯಾಗುತ್ತೆ. ಏನಕ್ಕಪ್ಪ ಅಂತೇಳಿದ್ರೆ ಒಂದು ಆಪೋಸಿಟ್ ಪಾರ್ಟಿಯವರು ತುಂಬಾ ಒಂದು ಒಳ್ಳೆ ಕ್ರಿಕೆಟನ್ನು ಆಡ್ತಾ ಇರ್ತಾರೆ. ಚೆನ್ನಾಗಿ ಎಲ್ಲನೂ ಸಹ ಬಾಲಿಂದ ಹೊಡಿತಾ ಇರ್ತಾರೆ. ಹಾಗೆ ಇವರೊಂದು ದೊಡ್ಡ ಸ್ಕೋರನ್ನೇ ಬೆನ್ನಡೋದಕ್ಕೆ ಮುನ್ನುಗ್ಗಬೇಕಾಗಿರುತ್ತೆ. ಅದಕ್ಕಾಗಿ ಈ ಒಂದು ಊರಿನಲ್ಲಿ ಒಬ್ಬ ಡಾನನ ಜೊತೆಗೆ ಅವನು ಕೆಲಸವನ್ನು ಮಾಡ್ತಾ ಇರ್ತಾನೆ. ಅಂದರೆ ಕ್ರಿಕೆಟ್ ಪ್ಲೇಯರ್ ಆಗಿ ಸೇರ್ಕೊಂಡಿರ್ತಾನೆ. ಇದರಲ್ಲೂ ಸಹ ಒಂದು ಯಾವ ಥರ ಸಿಚುವೇಶನ್ ಅಪ್ಪ ಅಂತ ಹೇಳಿದ್ರೆ ಇವನನ್ನು ದುಡ್ಡು ಕೊಟ್ಬಿಟ್ಟು ಕೊಂಡ್ಕೋಬೇಕಾಗಿರುತ್ತೆ. ಆ ಒಂದು ಸಿಚುವೇಶನ್ ಬಿಡ್ ಮಾಡಬೇಕಾಗಿರುತ್ತೆ. ಅದಾಗೆ ಬಿಡ್ ಮಾಡಿ ಒಂದು ಒಳ್ಳೆ ಸ್ಕೋರನ್ನು ಸಹ ಕಲೆಕ್ಟನ್ನು ಮಾಡಿರ್ತಾನೆ. ಆದರೆ ನಮ್ಮ ಇನ್ನೊಂದು ಕಡೆ ನಮ್ಮ ಕಥೆಯ ನಾಯಕನೇ ಇದ್ದಾನೆ ಅನ್ನೋದು ಯಾರಿಗೂ ಸಹ ಗೊತ್ತಿರೋದಿಲ್ಲ. ನೋಡಿ ಫ್ರೆಂಡ್ಸ್, ಈಗ ಎಂಟ್ರಿ ಆಗುತ್ತೆ ನಮ್ಮ ಕಥೆಯ ನಾಯಕನ ಸಿಚುವೇಶನ್. ಆದರೆ ಒಂದು ಕಬ್ಬಿನಿಂದ ಒಂದು ಸಾರಿ ಫ್ರೆಂಡ್ಸ್, ಅಲ್ಲಿ ಒಂದು ಕೆಲಸವನ್ನು ಮಾಡ್ತಿರುವಂಥ ನಮ್ಮ ಪೆದ್ದಿ ಆಗಿರ್ತಾನೆ. ಕಬ್ಬಿನಲ್ಲಿ ಬೆಲ್ಲ ತೆಗೆಯುವಂಥ ಕೆಲಸವನ್ನು. ಅದಾಗೆ ನಮ್ಮ ಕಥೆಯ ನಾಯಕನ ಎಂಟ್ರಿ ಯಾವ ಥರ ಮಾಸ್ ಆಗಿರುತ್ತೆ ಅಂತ ಹೇಳಿದ್ರೆ ಒಂದು ಬ್ಯಾಟ್ ಇಟ್ಕೊಂಡು ಮಾಸ್ ಆಗಿ ನಮ್ಮ ಕಥೆಯ ನಾಯಕ ಎಂಟ್ರಿ ಕೊಡ್ತಾನೆ. ಇವನು ಯಾವ ಥರ ಪ್ಲೇಯರ್ ಅಂತ ಹೇಳಿದ್ರೆ 6 ಬಾಲ್ಗೆ 6 ಸಿಕ್ಸರ್ ಬೇಕು ಅಂದರೂ ಸಹ ಸಿಡಿಸುವಂಥ ಪ್ಲೇಯರ್ ಆಗಿರ್ತಾನೆ. ಇದಕ್ಕೋಸ್ಕರನೇ ಎಲ್ಲರಿಗೂ ಸಹ ತುಂಬಾ ಇವನು ಕಂಡ್ರೆ ಇಷ್ಟ ಇರುತ್ತೆ. ಇವ್ರ ಮೇಲೆ ತುಂಬಾ ಸಹ ಬಿಡ್ಡನ್ನು ಮಾಡ್ತಾ ಇರ್ತಾರೆ. ನಂತರ ನಮ್ಮ ಕಥೆಯ ನಾಯಕನ ಎಂಟ್ರಿ ಆದಂಥ ಸಂದರ್ಭದಲ್ಲಿ ಆಪೋಸಿಟ್ ಪಾರ್ಟಿಯಲ್ಲಿ ತುಂಬಾ ಒಂದು ದೊಡ್ಡ ವೈರಲ್ ಅನ್ನೋದು ಆಲ್ರೆಡಿ ಕ್ರಿಯೇಟ್ ಆಗಿದೆ. ಒಂದು ಒಳ್ಳೆ ಸ್ಕೋರ್ ಬೇರೆ ಕೊಟ್ಬಿಟ್ಟಿದ್ದಾರೆ ನಮ್ಮ ಕಥೆಯ ನಾಯಕಿಗೆ. ಆದರೆ ಇವನು ನೋಡಿದ್ರೆ ಈ ಥರ ಸಿಚುವೇಷನಲ್ಲಿ ತಗ್ಲಾಕೊಂಡಿದ್ದಾನೆ, ಯಾವ ಥರ ಗೆಲ್ಲಿಸ್ತಾನೆ ಅಂತ ಹೇಳಿದ್ರೆ ಎಲ್ಲರಿಗೂ ಸಹ ಒಂದು ಕ್ಷಣ ಶಾಕ್ ಆಗಿಬಿಡ್ಬೇಕು. ಆ ಥರ ಒಂದು ಒಳ್ಳೆ ಪ್ಲೇಯರ್ ಆಗಿ ನಿಂತ್ಕೊಂಡು ಕೊನೆಗೂ ಸಹ ಕಪ್ಪನ್ನು ಗೆಲ್ಲಿಸಿ ಕೊಡ್ತಂಥ ಸಂದರ್ಭದಲ್ಲಿ ಒಂದು ಸಾಂಗ್ ಓಪನ್ ಆಗುತ್ತೆ. ನಮ್ಮ ಕಥೆಯ ನಾಯಕಿಂಗ್ ಆಲ್ರೆಡಿ ಒಂದು ಸಾಂಗನ್ನು ಕೊಟ್ಟಿದ್ದಾರೆ. ಈ ಒಂದು ಸಾಂಗು ಸಹ ಬರ್ತಾ ಬರ್ತಾ ಒಂದು ಒಳ್ಳೆ ಮಾಸ್ ಸಾಂಗನ್ನು ಸಹ ಮೂಡಿ ಬರುತ್ತೆ.
ಹಾಗೆ ಸಾಂಗು ಸಹ ಕಂಪ್ಲೀಟ್ ಆಗೋ ಸಿಚುವೇಶನ್ ಬರುತ್ತೆ. ಒಂದು ಒಳ್ಳೆ ಆ್ಯಟಿಟ್ಯೂಡ್ ಸಾಂಗನ್ನು ಸಹ ಈ ಒಂದು ಮೂವಿಯಲ್ಲಿ ನಾವು ಕಾಣಬಹುದಾಗಿದೆ ಇನಿಷಿಯಲ್ ಒಂದು ಸಿಚುವೇಶನಲ್ಲಿ. ಎಸ್ ಫ್ರೆಂಡ್ಸ್, ಈ ಒಂದು ಸಾಂಗನ್ನು ಆಗದ ನಂತರ ನಮಗೆ ಒಂದು ದೊಡ್ಡ ಒಂದು ಗಣವನ್ನು ತೋರಿಸ್ತಾರೆ. ಇಲ್ಲಿ ಕಬ್ಬಿನಿಂದ ಒಂದು ಬೆಲ್ಲವನ್ನು ತೆಗೆಯುವಂಥ ಕೆಲಸ. ಆದರೆ ನಮ್ಮ ಪೆದ್ದಿಯವರು ಒಂದು ಕೆಳಗಡೆ ದೂರದ ಒಂದು ಬೆಟ್ಟದ ಕೆಳಗಡೆ ಒಂದು ಊರಾಗಿರುತ್ತೆ. ಅಲ್ಲಿ ಮಾತ್ರ ತುಂಬಾ ಒಂದು ಕಷ್ಟವನ್ನು ಅನುಭವಿಸ್ಬೇಕಾಗಿರುತ್ತೆ. ಅದಕ್ಕೋಸ್ಕರನೇ ಇಲ್ಲಿ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಯಾವುದೇ ಒಂದು ಡಬಲ್ ಅನ್ನೋದು ಇವನಿಗೆ ಸಿಗ್ತಾ ಇರೋದಿಲ್ಲ ಕೂಲಿ. ಆದರೆ ಇಲ್ಲಿ ಸುಮ್ಮನೆ ಕಡಿಮೆ ಕೂಲಿ ಕೊಟ್ಬಿಟ್ಟು ತುಂಬಾ ಜಾಸ್ತಿ ಕೆಲಸವನ್ನು ಹಾಗೂ ಯಾವುದಾವುದೋ ತುಂಬ ಬ್ಯಾಡ್ ಕೆಲಸವನ್ನು ಮಾಡಿಸ್ಕೊತಾ ಇರ್ತಾರೆ. ಇದನ್ನು ನಮ್ಮ ಕಥೆಯ ನಾಯಕ ಆ ಒಂದು ಪ್ಲೇಯರ್ನ ಹುಡುಕಿ ಬಂದಂಥ ಒಬ್ಬ ಮ್ಯಾನೇಜರ್ಗೆ ಹೇಳ್ತಾ ಇರ್ತಾನೆ. ಸಾರಿ ಫ್ರೆಂಡ್ಸ್, ಆ ಒಂದು ಊರಿನ ಒಬ್ಬ ವ್ಯಕ್ತಿ ಮ್ಯಾನೇಜರ್ಗೆ ಹೇಳ್ಕೊತಾ ಬರ್ತಾನೆ. ನಮ್ಮ ಪೆದ್ದಿನೂ ಸಹ ಒಂದು ಸೆಕೆಂಡ್ ಹ್ಯಾಂಡ್ ಬಟ್ಟೆಯನ್ನು ತಗೊಳ್ಳೋದಕ್ಕೆ ಬಂದಿದ್ದಾನೆ. ಈಗ ಇಂಥ ಒಂದು ದೊಡ್ಡ ಸಿಚುವೇಶನನ್ನು ನಮ್ಮ ಪೆದ್ದಿ ಎದುರಿಸ್ತಾ ಇರ್ತಾನೆ. ಹಾಗೆ ಮ್ಯಾನೇಜರ್ಗೆ ಸುಸ್ತಾಗ್ತಾ ಅಲ್ಲಿರುವ ಕಥಾನಾಯಕ ಸಾರಿ ಫ್ರೆಂಡ್ಸ್, ಅಲ್ಲಿರುವಂಥ ಮ್ಯಾನೇಜರ್ಗೆ ತುಂಬ ಒಂದು ಒಳ್ಳೆ ಕಥೆಯನ್ನು ಆ ಊರಿನ ವ್ಯಕ್ತಿ ಹೇಳ್ಕೊತಾ ಬರ್ತಾ ಇರ್ತಾನೆ. ಪೆದ್ದಿ ಅವರೆಲ್ಲ ಯಾವ ಥರ ಹೋಗ್ತಾರೆ ದೂರಕ್ಕೆ, ಯಾವ ಥರ ಕೆಲಸವನ್ನು ಮಾಡ್ತಾರೆ ಮತ್ತು ಎಲ್ಲಿ ಕೆಲಸವನ್ನು ಮಾಡ್ತಾರೆ ಎಲ್ಲನೂ ಸಹ ಹೇಳ್ಕೊತಾನೆ ಬರ್ತಾ ಇದ್ದಾನೆ. ಆದರೆ ಆ ಸರ್ಗೆ ಗೊತ್ತಿರೋದಿಲ್ಲ ಇನ್ನೂ ಒಂದು ದೊಡ್ಡ ಸಿಚುವೇಶನ್ನೇ ಬಂದಿರುತ್ತೆ. ಅಲ್ಲಿ ಊರಿನ ಹೋಗುವಂಥ ದಾರಿನೂ ಸಹ ಚೆನ್ನಾಗಿರೋದಿಲ್ಲ. ಒಂದು ಬೆಟ್ಟದ ಮೇಲೆ ಹೋಗ್ಬೇಕಾಗಿರುತ್ತೆ, ನೀರನ್ನು ಕ್ರಾಸ್ ಮಾಡಬೇಕಾಗಿರುತ್ತೆ ಮತ್ತು ನಾವೊಂದು ದೊಡ್ಡ ಕಣಿವೆ ಒಳಗೆ ಹೋಗ್ಬೇಕಾಗಿರುತ್ತೆ. ಆ ಒಂದು ನೀರು ಬರ್ತಾ ಇರುವಂಥ ಜಲಪಾತದ ಮಧ್ಯೆ ಹೋಗ್ಬೇಕಾಗಿರುತ್ತೆ. ಈ ಒಂದು ಬೆಟ್ಟದಲ್ಲಿ ತುಂಬಾ ಕಷ್ಟವನ್ನು ಅನುಭವಿಸ್ತಾ ಇರ್ತಾರೆ. ಅಂಥ ಒಂದು ದೊಡ್ಡ ಸಿಚುವೇಶನಲ್ಲಿ ತಗ್ಲಾಕೊಂಡಿರುವಂಥ ನಮ್ಮ ಬೆಟ್ಟದ ಕೆಳಗಿನ ಊರಾಗಿರುತ್ತೆ ನಮ್ಮ ಪೆದ್ದಿಯವರ ಊರು. ಹಾಗೆ ನಮ್ಮ ಪೆದ್ದಿಯವರು ಮತ್ತು ಆ ಒಂದು ಊರಿನಂತ ಬರುವಂಥ ಸಿಚುವೇಶನನ್ನು ತೋರಿಸ್ತಾರೆ. ನಂತರ ಅಲ್ಲಿಗೆ ಯಾವುದೇ ಒಂದು ಕಾಲ್ನಡಿಗೆ ಮುಖಾಂತರ ಬಿಟ್ಟರೆ ಒಂದು ಟ್ರೈನ್. ಈ ಒಂದು ಟ್ರೈನೇ ದೊಡ್ಡ ಮೊತ್ತದಲ್ಲಿ ಸೃಷ್ಟಿ ಮಾಡುತ್ತೆ ನೋಡಿ ಫ್ರೆಂಡ್ಸ್ ಸಿಚುವೇಶನನ್ನು. ಈ ಒಂದು ಟ್ರೈನನ್ನು ಬಿಟ್ಟರೆ ಇನ್ಯಾರು ಸಹ ಇವ್ರಿಗೆ ಇರೋದಿಲ್ಲ ಸಿಚುವೇಶನ್. ಬೇರೆ ಊರಿಗೂ ಅಂತ ಹೋಗುವಂಥ ದಾರಿ ಒಂದು ದಿನ ಪೂರ್ತಿ ನಡ್ಕೊಂಡು ಹೋಗ್ಬೇಕಾಗಿರುತ್ತೆ. ಅದಕ್ಕೋಸ್ಕರ ನಮ್ಮ ಕಥೆಯ ನಾಯಕನ ಪೆದ್ದಿ ಅವರ ಅಪ್ಪ ಡೈಲಿ ಒಂದು ಫ್ಲ್ಯಾಗನ್ನು ಹಾರಿಸ್ತಾ ಇರ್ತಾರೆ ಈ ಒಂದು ಟ್ರೈನನ್ನು ನಿಲ್ಲಿಸೋದಕ್ಕೋಸ್ಕರ. ಆದರೆ ಟ್ರೈನ್ ಮಾತ್ರ ನಿಲ್ತಾ ಇರೋದಿಲ್ಲ. ಆದರೆ ಅವನು ಅರ್ಜಿ ಬರೆದು ಈ ಯಾವುದೇ ಒಂದು ದೊಡ್ಡ ಆಫೀಸರ್ ಕೊಟ್ಟರು ಸಹ ಅದು ಮುಂದೆನ ಮಾತ್ರ ಹೋಗ್ತಾ ಇರೋದಿಲ್ಲ. ಇದನ್ನೇ ನೋಡಿದ ಆಫೀಸರ್ ತುಂಬಾ ಅವನಿಗೆ ಬೋದು ಕಳಿಸ್ತಾ ಇರ್ತಾರೆ. ಆದರೆ ನಮ್ಮ ಕಥೆಯ ನಾಯಕ ಪೆದ್ದಿ ಅವರ ಅಪ್ಪ ಮಾತ್ರ ಇದನ್ನು ಬಿಡ್ತಾನೆ ಇರೋದಿಲ್ಲ. ಎಷ್ಟೇ ಕಷ್ಟ ಆದರೂ ಸಹ ನಾನು ಒಂದಲ್ಲ ಒಂದಿನ ನಿಲ್ಲಿಸ್ತೀನಿ ಅಂತ ಪಣವನ್ನು ತೊಟ್ಟಿದ್ದಾರೆ. ಅದಾಗೆ ನಮ್ಮ ಕಥೆಯನ್ನು ಹೇಳ್ತಿರುವಂಥ ವ್ಯಕ್ತಿ ಒಂದು ಮಗುನೂ ಸಹ ಆಗಿರುತ್ತೆ. ಅದನ್ನು ಅವರ ಒಂದು ಮ್ಯಾನೇಜರ್ ಸಹ ಹತ್ರನೂ ಸಹ ಹೇಳ್ಕೊತಾ ಬರ್ತಾ ಇದ್ದಾನೆ. ಹಾಗೆ ನಮ್ಮ ಪೆದ್ದಿಗೆ ಒಂದು ಹುಡುಗಿಯನ್ನು ನೋಡೋದಕ್ಕೆ ಅವರ ಅಮ್ಮ ಬಂದಿದ್ದಾರೆ. ಈ ಒಂದು ಪೆದ್ದಿ ನೋಡುವಂಥ ಸಿಚುವೇಶನಲ್ಲಿ ಎಲ್ಲರ ಕೆನ್ನೆಯನ್ನು ಸಹ ಗಿಂಡು ಅವನ ಪೆದ್ದಿಗೆ ಯಾವುದೋ ಒಂದು ಹುಡುಗಿನೂ ಸಹ ಸಿಗದೇ ಇರೋಂಗೆ ಮಾಡ್ತಾ ಇರ್ತಾಳೆ. ಅದಾಗೆ ನಮ್ಮ ಪೆದ್ದಿನೂ ಸಹ ಈ ಸಲ ಹೋಗ್ತೀನಿ, ಆದರೆ ನೀನು ಮಾತ್ರ ಬರಬೇಡ ಅಂತ ಅವ್ರ ಅಪ್ಪನೂ ಸಹ ಹೇಳ್ಬಿಟ್ಟು ಕಳಿಸ್ಬಿಡ್ತಾನೆ. ಏನಕ್ಕೆ ಅಂತ ಹೇಳಿದ್ರೆ ಅವ್ರ ಅಪ್ಪನೂ ಸಹ ಎಲ್ಲರೂ ಅವನನ್ನು ಮಳಿಯನಾಗಿ ಮಾಡ್ಕೋತೀನಿ, ಆದರೆ ಅವ್ರ ಅಪ್ಪಂಗೆ ಇಷ್ಟ ಇರೋದಿಲ್ಲ. ಅದಕ್ಕೋಸ್ಕರ ಇದಾಗೆ ನಮ್ಮ ಕಥೆಯ ನಾಯಕಿ ಎಂಟ್ರಿ. ಎಂಟ್ರಿ ಏನಪ್ಪ ಅಂತ ಹೇಳಿದ್ರೆ ಅವ್ರ ಅಪ್ಪ ಒಂದು ದೊಡ್ಡ ಸಿಚುವೇಶನ್. ಎಸ್ ಫ್ರೆಂಡ್ಸ್, ಈ ಒಂದು ಸಿಚುವೇಶನ್ ಯಾವ ಥರ ಅಂತ ಹೇಳಿದ್ರೆ ಒಬ್ಬ ದೊಡ್ಡ ರಾಜಕೀಯ ವ್ಯಕ್ತಿಯಾಗಿರ್ತಾನೆ. ವ್ಯಕ್ತಿಯಾದಂಥ ಸಂದರ್ಭದಲ್ಲಿ ಅವಳು ಅವರ ಅಪ್ಪನ ಗೆಲ್ಲಿಸ್ಬೇಕು ಅಂತ ದೊಡ್ಡ ಕೆಲಸವನ್ನು ಮಾಡ್ತಾ ಇರ್ತಾಳೆ. ಬೇರೆಯವರ ಒಂದು ಹೊಲಕ್ಕೆ ಬೆಂಕಿ ಹಾಕೋದು, ಅಪೋಸಿಟ್ ಪಾರ್ಟಿಯವ್ರಿಗೆ ತುಂಬಾ ತೊಂದರೆಯನ್ನು ಕೊಡೋದು, ಈ ಥರ ಒಂದು ಮಾಡ್ತಾ ಇರ್ತಾಳೆ ನಮಗೆ ಓಟಿನ ಸಿಂಪತಿ ಗಿಟ್ಟಿಸ್ಕೋಬೇಕು ಅಂತ. ಇದಕ್ಕೆ ಸೀನ್ ಕಟ್ ಮಾಡಿದ್ರೆ ನಮ್ಮ ಕಥೆಯ ನಾಯಕ ಒಂದು ಹುಡುಗಿಯನ್ನು ನೋಡೋದಕ್ಕೆ ಬರ್ತಾ ಇದ್ದಾನೆ. ಇಲ್ಲಿ ನಮ್ಮ ಪೆದ್ದಿ ಅವ್ರ ಅಪ್ಪ ನನಗೆ ಬರಬೇಡ, ನೀನು ಕೇಳಿದಷ್ಟು ದುಡ್ಡು ಕೊಡ್ತೀನಿ ಅಂದ್ಬಿಟ್ಟು ಕಳಿಸ್ತಾ ಇರ್ತಾನೆ. ಅವ್ರ ಅಪ್ಪಂಗೆ ಅವಾಗ ಸ್ಟ್ಯಾಂಪ್ ತಗೊಳ್ಳೋದಕ್ಕೆ 10 ರೂಪಾಯಿ 5 ರೂಪಾಯಿ ಕೊಡ್ತಾ ಇರ್ತಾನೆ. ಅಲ್ಲಿ ನಮ್ಮ ಕಥೆಯ ನಾಯಕಿ ಎಲ್ಲರ ಎದುರಿಗೂ ಸಹ ಕೂಗಾಡ್ತಾ ಕಿರ್ಚಾಡ್ತಾ ನಮ್ಮ ಅಪ್ಪನ ಹೊಲಕ್ಕೆ ಯಾರೋ ಬೆಂಕಿ ಹಾಕ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ಕೂಗಾಡ್ತಾ ಹೇಳ್ತಾ ಇದ್ದಾಳೆ. ಸಿಂಪತಿಯನ್ನು ಗಿಟ್ಟಿಸ್ಕೊಳ್ಳೋದಕ್ಕೋಸ್ಕರ, ಆ ಒಂದು ಎಲೆಕ್ಷನ್ನಲ್ಲಿ ಗೆಲ್ಲೋದಕ್ಕೋಸ್ಕರ. ಅಲ್ಲಿ ನಮ್ಮ ಕಥೆಯ ನಾಯಕಿಯನ್ನು ನೋಡ್ಬಿಡ್ತಾನೆ. ನೋಡಿದಂಥ ಸಂದರ್ಭದಲ್ಲಿ ಇವಳು ತುಂಬಾ ಒಂಥರ ಬೇವತ್ತೋಗಿ ಒಂದು ದೊಡ್ಡ ಮಟ್ಟದಲ್ಲಿ ಇವನಿಗೆ ಇಂಪ್ರೆಷನ್ನ ಮೂಡಿಸ್ಬಿಡ್ತಾಳೆ. ಅಲ್ಲೇ ನಮ್ಮ ಕಥೆಯ ನಾಯಕಿಗೂ ಸಹ ಅಂದರೆ ನಮ್ಮ ಪೆದ್ದಿಯವರ ಅಮ್ಮ ಹೋಗಿ ಕೆನ್ನೆಯನ್ನು ಗಿಣ್ತಾಳೆ. ಆವಾಗ ಇವಳಿಗೂ ಸಹ ಇಂಪ್ರೆಸ್ ಆಗ್ಬಿಟ್ಟು ಒಂದು ಒಳ್ಳೆ ಓಟನ್ನು ಗಿಟ್ಟೋದಕ್ಕೂ ಮುನ್ನುಗ್ಗುತ್ತೆ. ಇದಾಗೆ ಬೆಟ್ಟ ಹತ್ತುತ್ತಾ ನಮ್ಮ ಕಥೆಯ ನಾಯಕ ಕಥೆಯನ್ನು ಒಂದು ಒಳ್ಳೆ ಸಾಂಗು ಸಹ ಮೂಡಿಬರುತ್ತೆ. ಆ ಒಂದು ಸಾಂಗಿಂದನೂ ಸಹ ನಮಗೆ ಏನಪ್ಪ ತೋರಿಸ್ತಾರೆ ಅಂತ ಹೇಳಿದ್ರೆ ಇವರಿಬ್ಬರು ಯಾವ ಥರ ಒಂದಾಗ್ತಾರೆ, ಯಾವ ಥರ ಸಿಚುವೇಶನಲ್ಲಿ ಸಗ್ಲಾಕೋತಾರೆ ಅನ್ನೋದನ್ನ
ಬರ್ತಾ ಬರ್ತಾ ತೋರ್ಸ್ಕೊತಾ ಬರ್ತಾರೆ. ಈ ಒಂದು ಸಾಂಗ್ ಮುಗಿದ ನಂತರ ನಮ್ಮ ಕಥೆಯ ನಾಯಕಿ ಓಟ್ ಕೇಳೋದಕ್ಕೆ ಎಲ್ಲರ ಬಳಿನೂ ಸಹ ಹೋಗಿದ್ದಾಳೆ. ಹೋದಂಥ ಸಂದರ್ಭದಲ್ಲಿ ನಮ್ಮ ಕಥೆಯ ನಾಯಕ ಪೆದ್ದಿನೂ ಸಹ ಒಂದು ಒಳ್ಳೆ ಸಾಂಗ್ ಮೂಡಲ್ಲಿ ಇರ್ತಾನೆ. ಸಾಂಗ್ ಮೂಡಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವಳಿಗೆ ಒಂದು ಗೊತ್ತಿಲ್ದಿರಂಗೆ ಕಿಸ್ ಕೊಟ್ಬಿಟ್ಟು ಬಂದ್ಬಿಡ್ತಾನೆ. ಬರೋದಕ್ಕೂ ಸಹ ಮುಂದೆ ನುಗ್ತಾನೆ. ಮುಂದೆ ದುಗ್ದಂಥ ಸಂದರ್ಭದಲ್ಲಿ ಯಾವುದೋ ಒಂದು ಊಟ ಕೊಡ್ತಾ ಇರ್ತಾರೆ ಅಲ್ಲಿ. ಅವರ ಒಂದು ಎಲೆಕ್ಷನ್ ಪ್ರಯುಕ್ತ ಅಲ್ಲಿಗೂ ಸಹ ಹೋಗ್ತಾನೆ. ಹೋದಂಥ ಸಂದರ್ಭದಲ್ಲಿ ಆಳ ಒಂದು ಪರ್ಮಿಷನ್ ಇಲ್ದೇ ಮುತ್ತನ್ನು ಕೊಟ್ಬಿಡ್ತಾನೆ. ಕೊಟ್ಟಂಥ ಸಂದರ್ಭದಲ್ಲಿ ಅವರ ಒಂದು ನೋಡ್ಕೊಬಿಡ್ತಾರೆ ತುಂಬ ಕೇಡಿಗಳು ವ್ಯಕ್ತಿಗಳು. ಅವರ ಒಂದು ಸಿಚುವೇಶನನ್ನು ಹಾಳು ಮಾಡಬೇಕು ಅಂತ ಅವಳಿಗೆ ಅವಮಾನ ಆಗೋ ರೀತಿಯಲ್ಲಿ ನಡ್ಕೋತಾರೆ ಈ ಒಂದು ಕೇಡಿಗಳು. ಇವ್ರು ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ಪೆದ್ದಿ ಆಡಿದಿರುವಂಥ ಆಟಗಾರರ ಟೀಮೇ ಆಗಿರುತ್ತೆ. ಆದರೂ ಸಹ ಅವನು ಕಷ್ಟಪಟ್ಟು ಅವಳ ಹುಡುಗಿಯನ್ನು ಸೇವ್ ಮಾಡ್ಕೋತಾನೆ. ಯಾರಿಗೂ ಸಹ ಏನೂ ಆಗದೆ ಇರೋ ಹಂಗೆ ಕಾಪಾಡ್ಕೋತಾನೆ ಅಲ್ಲಿರುವಂಥ ಒಂದು ಪೆಂಡಲನ್ನು ಕಿತ್ತಾಕ್ಬಿಟ್ಟು. ಇದನ್ನು ನೋಡಿದಂಥ ನಮ್ಮ ಪೆದ್ದಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಕೋಪ ಬಂದಂಥ ಸಂದರ್ಭದಲ್ಲಿ ನಮ್ಮ ಪೆದ್ದಿಯವರು ಆಡಿರುವಂಥ ಕ್ರಿಕೆಟ್ ಅವರ ಗ್ರೂಪ್ ಅವ್ರ ಮೇಲೆ ಅಟ್ಯಾಕನ್ನು ಮಾಡ್ತಾನೆ. ಮಾಡಿದಂಥ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಹೊಡೆದು ಬಡಿದು ಬುದ್ಧಿಯನ್ನು ಕಲಿಸೋದಕ್ಕೆ ಮುಂದೆ ಬರ್ತಾನೆ. ಇಲ್ಲಿ ನಮಗೆ ಒಂದು ಫೈಟ್ ಅನ್ನೋದು ಸಹ ಕಾಣುತ್ತೆ. ಅವ್ರಿಗೆ ಯಾವುದೇ ಒಂದು ಮುಖ ತೋರಿಸ್ಬಾರ್ದು, ಹಂಗೆ ಬುದ್ಧಿಯನ್ನೇ ಕಲಿಸ್ಬೇಕು ಅಂತ ನಡೀತಾ ಇರ್ತಾನೆ. ಆದರೆ ಯಾವುದೇ ಒಂದು ಸಿಚುವೇಶನಲ್ಲಿ ಅವನಿಗೆ ಮುಖ ಕಾಣಿಸ್ಬಿಡುತ್ತೆ. ಕಾಣಿಸೋಂಥ ಸಂದರ್ಭದಲ್ಲಿ ನೀನೇ ಒಬ್ಬ ಕೂಲಿಯವನಾಗಿ ನನ್ನ ಮೇಲೆ, ನನ್ನ ಒಬ್ಬ ದೊಡ್ಡ ಸಾಹುಕಾರನ ಮೇಲೆ ಅಟ್ಯಾಕ್ ಮಾಡ್ತೀಯ ಅಂತ ಬೈತಾನೆ. ಬೋದು ಕಿರ್ಚು ಏನೇ ಮಾಡಿದ್ರು ಸಹ ಅವರೆಲ್ಲರಿಗೂ ಸಹ ಹೊಡೆದು ಬುದ್ಧಿಯನ್ನು ಕಲಿಸ್ತಾನೆ. ಅವರ ಒಂದು ಹುಡುಗಿಗೆ ಯಾವ ಥರ ಅವಮಾನ ಮಾಡಿರ್ತಾನೆ ಅದು ಇವನಿಗೂ ಸಹ ಆಗಬೇಕು ಅಂತ ಅದೇ ರೀತಿ ಅವಮಾನ ಮಾಡಬೇಕು ಅಂತ ಅವರ ಅವಮಾನ ಮಾಡಿದಂಥ ಹುಡುಗನ ಮಾತ್ರ ಇವನು ಬಿಡೋದೇ ಇಲ್ಲ. ತುಂಬಾ ಕಾಟ ಕೊಟ್ಟು ಅವನು ಎತ್ಕೊಂಡು ಹೋಗು ಸಹ ಮರದ ಮೇಲೆ ಹೊಡೆದು ಬಡಿದು ಹಾಕ್ಬಿಟ್ಟಿರ್ತಾನೆ. ಇದನ್ನು ನೋಡಿದವ್ರಿಗೆ ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಈ ಪೆದ್ದಿಗೆ ಏನಾದರೂ ಮಾಡಲೇಬೇಕು ಅಂತ ನಿಂತ್ಕೋತಾರೆ. ನೆಕ್ಸ್ಟ್ ಇದೇ ಥರ ಕ್ರಿಕೆಟ್ ಮ್ಯಾಚು ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದಂಥ ಸಂದರ್ಭದಲ್ಲಿ ಇವ್ರಿಗೆ ಇನ್ನೊಂದು ನಮಗೆ ಸೀನನ್ನು ಕುಸ್ತಿಪಟುವಲ್ಲಿ ಕೆಲಸ ಮಾಡ್ತಿರುವಂಥ ಒಬ್ಬ ದೊಡ್ಡ ವ್ಯಕ್ತಿ ಅಂದರೆ ನಮ್ಮ ಶಿವರಾಜ್ ಕುಮಾರ್ ಅವರನ್ನು ತೋರಿಸ್ತಾರೆ. ಶಿವರಾಜ್ ಕುಮಾರ್ ಅವರು ಕನ್ನಡದಲ್ಲೂ ಇದ್ದರೂ ಸಹ ಈ ಒಂದು ದೊಡ್ಡ ಮೂವಿಯಲ್ಲಿ ಆ್ಯಕ್ಟ್ ಮಾಡಿರೋದು ನಮಗೊಂದು ಒಳ್ಳೆ ವಿಷಯ ಅಂತಲೂ ಸಹ ಹೇಳ್ಬೋದು. ಇವರು ಒಬ್ಬ ಕುಸ್ತಿ ಕಲಿಸುವಂಥ ವ್ಯಕ್ತಿ ಆಗಿರ್ತಾರೆ. ಇವನ ಮಗನೇ ಸಹ ಇವನ ವಿರುದ್ಧನೇ ಆಡ್ತಾ ಇರ್ತಾನೆ. ಏನಕ್ಕಪ್ಪ ಅಂತ ಹೇಳಿದ್ರೆ ಇವ್ರ ಅಪ್ಪ ಕಲಿಸ್ಕೊಂಡಂಥ ಕುಸ್ತಿ ಬಿಟ್ಟು ಅವನೇ ಬೇರೆ ರೀತಿಯಲ್ಲಿ ಆಡ್ತಾ ಇರ್ತಾನೆ. ಆದರೂ ಸಹ ಗೆದ್ದುಬಿಟ್ಟು ಬಂದರೂ ಸಹ ಅವರ ಅಪ್ಪನಿಗೆ ಯಾವುದೇ ಒಂದು ತೃಪ್ತಿ ಇರೋದಿಲ್ಲ. ನೀನು ಯಾವ ಆಡಿದ ಕುಸ್ತಿ ಅಂತ ಬೈತಾನೆ. ನಂತರ ನಮ್ಮ ಪೆದ್ದಿ ಬಿಡ್ಡಿಂಗ್ ಶುರುವಾಗುತ್ತೆ. ಶುರುವಾದಂಥ ಸಂದರ್ಭದಲ್ಲಿ ನಮ್ಮ ಕಥೆಯ ನಾಯಕ ಅವರ ಅಪ್ಪನೂ ಸಹ ದುಡ್ಡನ್ನು ಕೇಳ್ಕೊಬಂದಿರ್ತಾರೆ. ಇವರು ಕೊಡ್ತೀನಿ ಅಂದ್ಬಿಟ್ಟು ಕೂರಿಸಿರ್ತಾನೆ. ಆದರೆ ಅಲ್ಲಿ ಅವ್ರಿಗೆ ಅವಮಾನ ಮಾಡಿ ಹೊಡೆದಂಥ ಸಂದರ್ಭದಲ್ಲಿ ಇವರು ಈ ಎರಡು ಪಾರ್ಟಿಯವರು ಸಹ ಒಂದಾಗಿಬಿಟ್ಟು ನಮ್ಮ ಪೆದ್ದಿಗೆ ಅವಮಾನ ಮಾಡೋದಕ್ಕೆ ಶುರುವಾಗ್ತಾರೆ. ಕೇವಲ ಒಂದೇ ₹1 ಇವನನ್ನು ಅಳಿತಾರೆ. ಅಂಥ ದೊಡ್ಡ ಪ್ಲೇಯರ್ ಆಗಿ ಇವರಿಬ್ಬರು ಸಹ ಕೈ ಸೇರಿಕೊಂಡು ಈ ಒಂದು ಸಿಚುವೇಶನಲ್ಲಿ ನಮಗೆ ತೊಂದರೆಯನ್ನು ಕೊಡ್ತಿದ್ದಾರೆ ಅಂತ ನಮ್ಮ ಪೆದ್ದಿಗೆ ಗೊತ್ತಾಗುತ್ತೆ. ಇವರಿಬ್ಬರು ಒಂದಾಗಿದ್ದಾರೆ ಅಂದ್ಬಿಟ್ಟು ನಮ್ಮ ಕಥೆಯ ನಾಯಕ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಏನಾದರೂ ಇವ್ರಿಗೆ ಮಾಡಲೇಬೇಕು ಅಂತ ಆ ಒಂದು ₹1 ಇದ್ದರೂ ಸಹ ಇವನು ಬಿಡದೆ ಆಡೋದಕ್ಕೆ ಶುರು ಮಾಡ್ತಾನೆ. ಆದರೆ ಇವನ್ನ ಆಡೋದಕ್ಕೆ ಕಳಿಸ್ದೆ ಒಂದು ಎಲ್ಲರೂ ಸಹ ಅವಮಾನವನ್ನು ಮಾಡ್ತಾ ಇರ್ತಾನೆ. ಆದರೆ ಇವನಿಗೂ ಕೊನೆಗೂ ಸಹ ಅದನ್ನು ಬಿಡದೆ ಕೊನೆಗೂ ಅದನ್ನು ಆಡೋದಕ್ಕೆ ಮುಂದೆ ಬರ್ತಾನೆ. ಮುಂದೆ ಬಂದು ಒಂದು ದೊಡ್ಡ ಆಟವನ್ನೇ ಆಡ್ತಾನೆ. ಇದನ್ನು ನೋಡೋದಕ್ಕೆ ನಮ್ಮ ಶಿವರಾಜ್ ಕುಮಾರ್ ಅವರು ಸಹ ಬಂದಿರ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ಅವರ ಒಂದು ಊರು ಮತ್ತು ಬೇರೆ ಊರು ನಡೀತಾ ಇರೋವಂಥ ಸಿಚುವೇಶನ್ಗೋಸ್ಕರ. ನಂತರ ನಮ್ಮ ಶಿವರಾಜ್ ಕುಮಾರ್ ಅದನ್ನು ನೋಡ್ಬಿಟ್ಟು ತುಂಬಾ ಶಾಕ್ಗೆ ಒಳಗಾಗ್ತಾರೆ. ಏನಕ್ಕಪ್ಪ ಅಂತೇಳಿದ್ರೆ ಇವನು ಸೋಲೋ ಸಿಚುವೇಶನ್ ಬಂದರೂ ಸಹ ಕೊನೆಗೆ ಒಂದು ಆಟದಲ್ಲಿ ಸೋಲಕ್ಕೂ ಸಹ ಸೋತ್ಬಿಡ್ತಾನೆ. ಏನಕ್ಕೆ ಅಂತ ಹೇಳಿದ್ರೆ ಅವರ ಒಂದು ಇಬ್ಬರು ಕಳ್ತನ ಅಥವಾ ಇಬ್ಬರು ಒಂದಾಗಿ ಆಡ್ತಿರುವಂಥ ಸಿಚುವೇಶನಿಂದ ಕೊನೆಗೂ ಸಹ ಸೋತ್ಬಿಡ್ತಾನೆ. ಆದರೆ ನಮ್ಮ ಕಥೆಯ ನಾಯಕನ ಆಟವನ್ನು ನೋಡಿ ಶಿವರಾಜ್ ಕುಮಾರ್ ತುಂಬಾ ಇಂಪ್ರೆಸ್ ಆಗ್ತಾರೆ ಅಂತಲೇ ಹೇಳ್ಬೋದು. ಇವನು 7 ಬಾಲಿಗೆ 1 ರನ್ ಬೇಕಾದಂಥ ಸಂದರ್ಭದಲ್ಲಿ ಇವನು ಆಪೋಸಿಟ್ ಟೀಮಿಂದನೇನು ಸೋತ್ಬಿಡ್ತಾನೆ. ಆಗ ನಮ್ಮ ಶಿವರಾಜ್ ಕುಮಾರ್ ಬಂದು ನಿಮಗೆ ಕುಸ್ತಿ ಕಲಿಸ್ಕೊಡ್ತೀನಿ ಅಂತ ಕೇಳಿದಾಗ ಇವನು ಎಷ್ಟು ಕೂಲಿ ಕೊಡ್ತೀರ ಅಂದಕ್ಕೆ ಬೋದ್ಬಿಟ್ಟು ಹೊರಟೋಗ್ತಾನೆ ಶಿವರಾಜ್ ಕುಮಾರ್. ನಂತರ ಇದೇ ಸಿಚುವೇಶನಲ್ಲಿ ಮತ್ತೆ ಊರಿನವರು ಎಲ್ಲರೂ ಸಹ ಕೆಲಸಕ್ಕೆ ಆ ಒಂದು ಕಬ್ಬಿಣಕ್ಕೆ ಹೋಗಬೇಕಾಗಿರುತ್ತೆ. ಆದಂಥ ಸಂದರ್ಭದಲ್ಲಿ ಬೆಟ್ಟದಲ್ಲಿ ಕುಸಿತ ಉಂಟಾಗುತ್ತೆ. ಕುಸಿತ ಉಂಟಾದಾಗ ಆ ಊರಿನಲ್ಲಿ ಒಬ್ಬ ವ್ಯಕ್ತಿಯ ಮಗ ಕಳ್ಕೊಳ್ಳೋ ಸಂದರ್ಭ ಬರುತ್ತೆ. ಕೊನೆಗೂ ಸಹ ಕಳ್ಕೊತಾನೆ.
ನಂತರ ಇದನ್ನೆಲ್ಲನೂ ನೋಡಿದ ನಮ್ಮ ಕಥೆಯ ನಾಯಕನವರಪ್ಪ ತುಂಬಾ ಬೇಜಾರಿಗೆ ಒಳಗಾಗಿ ಮಿನಿಸ್ಟ್ರನ್ನ ಮೀಟ್ ಮಾಡೋದಕ್ಕೂ ಸಹ ಹೊರಟೋಗ್ತಾನೆ. ಮಿನಿಸ್ಟರ್ ಹೋದಂಥ ಸಂದರ್ಭದಲ್ಲಿ ಇವನು ಪೇಪರನ್ನು ಇಟ್ಕೊಂಡು ಅವರ ಬಳಿ ನುಗ್ಗೆ ಬಿಡ್ತಾನೆ. ಎಲ್ಲನೂ ಸಹ ಸಿಚುವೇಶನ್ನ ಹೇಳ್ತಾನೆ. ಕೊನೆಗೂ ಸಹ ಸಿಚುವೇಶನ್ನ ಹೇಳಿ ಅವನು ಒಪ್ಕೊಳ್ಳೋ ಸಂದರ್ಭನೂ ಸಹ ಬಂದ್ಬಿಡುತ್ತೆ. ಆದರೆ ಇವರು ಯಾರೂ ಸಹ ಗೋರ್ಮೆಂಟಲ್ಲಿ ವೆರಿಫೈ ಆಗಿರೋದಿಲ್ಲ. ಅಂದರೆ ಯಾರಿಗೆ ಒಂದು ಐಡೆಂಟಿಟಿ ಅನ್ನೋದು ಇರೋದಿಲ್ಲ. ಇದನ್ನ ತಿಳಿದಂಥ ಅವನ ಒಂದು ಮಿನಿಸ್ಟರ್ ಇವನನ್ನೇ ಕಾಲಲ್ಲಿಂದ ಹೊಡೆದು ಕಳಿಸ್ಬಿಡ್ತಾನೆ. ಇವರ ಅಪ್ಪನ ಮಿಸ್ ಆಗಿ ಅವರ ಪಂಚೆಯನ್ನು ಎಳೆದ್ಬಿಡ್ತಾನೆ. ಅದಕ್ಕೋಸ್ಕರ ಇವನಿಗೆ ಚೆನ್ನಾಗಿ ಎಲ್ಲರೂ ಸಹ ಅಲ್ಲಿ ಹೊಡೆದ್ಬಿಟ್ಟು ನಮ್ಮ ಕಥೆಯ ನಾಯಕನ ಅವರ ಅಪ್ಪನಿಗೆ ಚೆನ್ನಾಗಿ ಹೊಡೆದ್ಬಿಟ್ಟು ಕಳಿಸಿಬಿಡ್ತಾರೆ. ಇದನ್ನೇ ಯೋಚನೆ ಮಾಡ್ತಾ ಮಾಡ್ತಾ ಬಂದಂಥ ವ್ಯಕ್ತಿ ಎಲ್ಲರೂ ಸಹ ಕೆಲಸದಿಂದ ಬರ್ತಾರೆ. ಆದರೆ ನಮ್ಮ ಕಥೆಯ ನಾಯಕ ಅವರ ಅಪ್ಪ ಮಾತ್ರ ತುಂಬಾ ಸೀರಿಯಸ್ ಆಗಿಬಿಟ್ಟಿದ್ದಾರೆ. ಆ ಒಂದು ಫ್ಲ್ಯಾಗನ್ನು ಹಿಡ್ಕೊಂಡು ಈ ಒಂದು ರೈಲಿನ ಹಳಿಯ ಮಧ್ಯ ನಿಂತ್ಕೊಬಿಡ್ತಾನೆ. ಇಷ್ಟು ದಿನ ಸೈಡಲ್ಲಿ ಆರಿಸ್ತಿದ್ದಂತ ಇವನು ಮಧ್ಯದಲ್ಲಿ ನಿಂತ್ಕೋತಾನೆ. ಇದನ್ನು ನೋಡಿದಂಥ ರೈಲನ್ನು ಓಡಿಸುವಂಥ ವ್ಯಕ್ತಿಗಳು ಇಬ್ಬರು ಡ್ರೈವರು ಸಹ ತುಂಬಾ ಒಂದು ಗಾಬರಿಗೆ ಒಳಗಾಗ್ತಾರೆ. ಒಳಗಾದರೂ ಸಹ ಯಾರೂ ಸಹ ಏನು ಮಾಡುವಂಥ ಸಿಚುವೇಶನಲ್ಲಿ ಇರೋದಿಲ್ಲ. ಕೊನೆಗೆ ಅವರ ಅಪ್ಪಂಗೆ ರೈಲು ಅನ್ನೋದು ತಾಕೇ ಬಿಡುತ್ತೆ. ತಾಕಿಬಿಟ್ಟು ಇವನು ತೀರಿ ಹೋಗುವಂಥ ಸಂದರ್ಭವೂ ಸಹ ಬಂದ್ಬಿಡುತ್ತೆ. ನಮ್ಮ ಕಥೆಯ ನಾಯಕನಿಗೆ ಇದನ್ನು ನೋಡೋಕ್ಕಾಗದೆ ರೈಲನ್ನು ಪ್ಲೀಸ್ ನಿಲ್ಲಿಸಿ ಇದನ್ನು ನಮ್ಮ ಅಪ್ಪನ ಕರ್ಕೊಂಡು ಹೋಗ್ಬೇಕು, ಜೀವ ಉಳಿಸ್ಕೋಬೇಕು ಅಂತ ಎಷ್ಟೇ ಹೇಳಿದ್ರು ಸಹ ರೈಲನ್ನು ನಿಲ್ಲಿಸೋದಿಲ್ಲ. ಕೊನೆಗೆ ಇವರ ಅಪ್ಪ ಒಂದು ಮಾತನ್ನು ಇವರ ಮಗನಿಗೆ ಹೇಳ್ತಾನೆ. ಇದನ್ನು ನೀನು ನಿಲ್ಲಿಸಲೇಬೇಕು, ಈ ಥರ ಬದುಕಿದ್ರು ನಾವು ಆಗಲ್ಲ, ಮುಂದೆ ನೀನು ಚೇಂಜ್ ಮಾಡಲೇಬೇಕು ಅಂತ ಹೇಳಿದಾಗ ಈ ರೈಲಿನ ಹಳಿಯನ್ನು ಇವರು ಕಿತ್ತಾಕ್ಬಿಡ್ತಾರೆ, ಊರಿನ ಜನ ಎಲ್ಲರೂ ಸಹ ಸೇರಿಕೊಂಡು. ಅದನ್ನು ನೋಡಿದಂಥ ಪೊಲೀಸವರು ತುಂಬಾ ಒಂದು ದೊಡ್ಡ ಬೆಂಕಿಯನ್ನೇ ಹಚ್ಚಿಬಿಡ್ತಾರೆ ಇವರ ಒಂದು ಊರಿಗೆ. ಹಾಗಂತ ಹೇಳಿದ್ರೆ ಇವರ ಊರಿನಲ್ಲಿರುವಂಥ ಎಲ್ಲ ವ್ಯಕ್ತಿಯನ್ನು ಸಹ ಕರ್ಕೊಂಡೋಗಿ ಪೊಲೀಸವರು ಚೆನ್ನಾಗಿ ಹೊಡಿತಾರೆ. ಅವರ ಅಪ್ಪನ ಬಾಡಿಯನ್ನು ಸಹ ಬಿಡೋದಿಲ್ಲ, ಪೊಲೀಸ್ನವರು ತಗೊಂಡೋಗಿ ಎಲ್ಲರಿಗೂ ಸಹ ಹೊಡೆದಂಥ ಸಂದರ್ಭದಲ್ಲಿ ನಮ್ಮ ಕಥೆಯ ನಾಯಕ ಅವರ ಅಪ್ಪ ಮಾತ್ರ ಅಲ್ಲೇ ಹೆಣವಾಗಿ ಬಿದ್ದಿರ್ತಾರೆ. ಇದನ್ನು ನೋಡಿದಂಥ ನಮ್ಮ ಕಥೆಯ ನಾಯಕ ಎಷ್ಟೇ ಹೊಡಿಸ್ಕೊಂಡ್ರು ಸಹ ಕೊನೆಗೆ ಪೊಲೀಸ್ ವಿರುದ್ಧನೇ ತಿರುಗಿ ಬೀಳ್ತಾನೆ. ತಿರುಗಿಬಿದ್ದು ಎಲ್ಲರಿಗೂ ಸಹ ಪಾಠವನ್ನು ಕಲಿಸಿ ಬುದ್ಧಿಯನ್ನು ಕಲಿಸ್ತಾನೆ. ಅದಾಗಿ ಕೊನೆಗೆ ನಮ್ಮ ಊರಿನವರ ಜನರು ಎಲ್ಲರೂ ಸಹ ಅವರ ಮಧ್ಯದಲ್ಲಿ ಪೊಲೀಸವರು ಗನ್ನನ್ನು ಇಟ್ಬಿಟ್ಟು ನೀನೇನಾದರೂ ಅವನ ಬಾಡಿಯನ್ನು ಕೊಡಲಿಲ್ಲ ಅಂದರೆ ನೀವು ಎಲ್ಲರನ್ನೂ ಸಹ ಸಾಯಿಸ್ಬಿಡ್ತೀನಿ, ನಿಮ್ಮ ಊರಿನ ಜನ ಎಲ್ಲರನ್ನೂ ಸಹ ಅಂತ ಒಂದು ದೊಡ್ಡ ಸವಾಲನ್ನೇ ಹಾಕ್ಬಿಡ್ತಾನೆ. ಅದಾಗೆ ನಮ್ಮ ಕಥೆಯೇನಕ್ಕೆ ಅವರ ಅಪ್ಪನ ಬಾಡಿಯನ್ನು ಸಹ ಬಿಟ್ಬಿಟ್ಟು ಬಂದ್ಬಿಡ್ತಾನೆ. ಆಗ ನಮ್ಮ ಪೊಲೀಸವರು ಇವ್ನಿಗೆ ಏನು ಮಾಡಬೇಕು ಅಂತಲೂ ಗೊತ್ತಾಗದೆ ಕುಸ್ತಿ ಹೇಳ್ಕೊಡ್ತಿರುವಂಥ ಶಿವರಾಜ್ ಕುಮಾರ್ ಅವರ ಬಳಿ ಬರ್ತಾನೆ. ನನಗೆ ಕುಸ್ತಿ ಹೇಳ್ಕೊಡ್ತೀಯ, ನನ್ನ ಐಡೆಂಟಿಟಿ ಬೇಕು, ಇದರಿಂದ ನನಗೆ ಯಾರೂ ಸಹ ಮರ್ಯಾದೆಯನ್ನು ಕೊಡ್ತಿಲ್ಲ, ಆ್ಯಕ್ಚುಲಿ ಇದು ನಮ್ಮ ಅಪ್ಪನ ಬಾಡಿ ನಂದೇ ಅಲ್ಲ ಅಂದ್ಬಿಟ್ಟು ಕಳಿಸ್ಬಿಟ್ಟಿದ್ದಾರೆ. ನನ್ನ ಐಡೆಂಟಿಟಿ ಅನ್ನೋದು ಅಥವಾ ಒಂದು ಗೋರ್ಮೆಂಟ್ ಐಡಿಯಿಂದ ವೆರಿಫೈ ಆಗಿರೋದು ನನ್ನ ಹೆಸರು ಬದುಕಿದ್ದೀನಿ ಇಲ್ವೋ ಅನ್ನೋದು ಸಹ ಯಾರಿಗೂ ಸಹ ಗೊತ್ತಿಲ್ಲ. ಇವ್ರ ಮಗ ಅಂತಲೇ ಹೇಳಿದ್ರೆ ಯಾರೂ ಸಹ ನಂಬ್ತಾ ಇಲ್ಲ. ಅದಕ್ಕೋಸ್ಕರ ನನ್ನ ಐಡೆಂಟಿಟಿ ಬೆಳೆಸ್ಕೋಬೇಕು, ನಂಗೆ ಕುಸ್ತಿ ಹೇಳ್ಕೊಡು ಅಂತ ಬರ್ತಾನೆ. ಆದರೆ ಶಿವರಾಜ್ ಕುಮಾರ್ ಬೋಯ್ತಾನೆ, ಎಷ್ಟು ಕೂಲಿ ಅಂತ ಹೇಳ್ದಲ್ಲ, ಈಗೇನಕ್ಕೆ ಬಂದಿದೆಯಾ ಅಂತ. ಆದರೆ ಅವನ ಮಾತನ್ನೇ ಕೇಳ್ದೆ ನಂಗೆ ಕಳಿಸ್ಕೊಡ್ತೀಯೋ ಇಲ್ವೋ ಅಂತ ಹೇಳ್ತಾನೆ. ಆಗ ಎಲ್ಲರೂ ಸಹ ಕುಸ್ತಿಪಟುಗಳು ಇವನ ವಿರುದ್ಧ ಬಿದ್ದಾಗ ಇವನ್ನೆಲ್ಲರನ್ನೂ ಸಹ ತಿರುಗಿ ಬಿದ್ದು ಮುಂದೆ ಬರ್ತಾ ಇರ್ತಾನೆ. ಆ್ಯಕ್ಚುಲಿ ಇನ್ನು ಶಿವರಾಜ್ ಕುಮಾರ್ ಅವರು ಏನಪ್ಪ ಅಂತ ಹೇಳಿದ್ರೆ ಇವನ ಶಕ್ತಿ ಎಷ್ಟಿದೆ ಅನ್ನೋದನ್ನ ನೋಡಬೇಕಾಗಿರುತ್ತೆ. ಅದಕ್ಕೋಸ್ಕರ ಇವನಿಗೆ ಈ ಥರ ಒಂದು ಟಾಸ್ಕನ್ನು ಕೊಟ್ಬಿಟ್ಟು ಕುಸ್ತಿಪಟು ಅವರೆಲ್ಲರೂ ಸಹ ಇವನ್ನ ತಳ್ಳೋದಕ್ಕೆ ಶುರು ಮಾಡ್ತಾರೆ, ಹೊಡೆಯೋದಕ್ಕೆ ಎಲ್ಲನೂ ಸಹ ಮಾಡೋರು. ಇವನು ಯಾರಿಗೂ ಸಹ ಜಗ್ಗೋದಿಲ್ಲ. ಸುಮಾರು 10ರಿಂದ 12 ಜನ ಇವನ ಮೇಲೆ ಬಿದ್ದರೂ ಸಹ ಇದರಿಂದ ನೀನೇನಾದ್ರು ಕೂಗಿದ್ರೆ ನಾನು ಇಲ್ಲೇ ಇರ್ತೀನಿ ಅಂತ, ನಿನಗೆ ಕುಸ್ತಿ ಅನ್ನೋದನ್ನ ಹೇಳ್ಕೊಡ್ತೀನಿ ಅಂತಾನೆ. ಅವಾಗ ಕೈಯನ್ನು ಮೇಲೆ ಎತ್ಬಿಟ್ಟು ಇಲ್ಲೇ ಇರಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ನಮ್ಮ ಕಥೆ ಏನಕ್ಕೆ ಈ ಒಂದು ಕುಸ್ತಿಪಟುವಲ್ಲಿ ಒಂದು ಒಳ್ಳೆಯ ಹೆಸರನ್ನು ಮಾಡಿಬಿಟ್ಟು ನನ್ನ ಐಡೆಂಟಿಟಿಯನ್ನು ಬೆಳೆಸ್ಕೋಬೇಕು ಅಂತ ಬರ್ತಾನೆ. ಇದಾದಮೇಲೆ ನಮ್ಮ ಕಥೆಯ ನಾಯಕ ಒಂದು ದೊಡ್ಡ ಒಂದು ಟ್ರೈನಿಂಗ್ ಸೆಂಟರ್ಗೆ ಸೇರ್ಕೊಂಡಿದ್ದೀನಿ ಅಂತ ಒಂದು ಹೆಮ್ಮೆಯಿಂದ ಇರ್ತಾನೆ. ಆದರೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ನಮ್ಮ ಕಥೆಯ ನಾಯಕನಿಗೆ ಯಾವುದೇ ಒಂದು ಕುಸ್ತಿಯನ್ನು ಹೇಳ್ಕೊಡದೆ ಇವನ ಹತ್ರ ಬರೀ ಕೆಲಸವನ್ನು ಮಾಡಿಸ್ತಾ ಇರ್ತಾನೆ ಶಿವರಾಜ್ ಕುಮಾರ್. ಆದರೆ ಇದು ಸಹ ಒಂದು ಕುಸ್ತಿಪಟುವಲ್ಲಿ ಒಂದು ವ್ಯಕ್ತಿ ಅನ್ನೋದು ಇವನಿಗೆ ಗೊತ್ತಿರೋದಿಲ್ಲ, ಎಕ್ಸಸೈಸ್ ಅನ್ನೋದು. ಅದಕ್ಕಾಗಿ ಸುತ್ತಮುತ್ತ ಆಡ್ತಿರೋರೆಲ್ಲರೂ ನೋಡಿ ಇವನು ನೋಡ್ಕೋತಾ ಇರ್ತಾನೆ ಯಾವ ಥರ ಕೆಲಸ ಮಾಡಬೇಕು ಅಂತ. ಒಂದಿನ ನೀರೊಳಗೂ ಸಹ ಮುಳುಗಿಸ್ತಿರ್ತಾನೆ. ಇವನ ಮಗನು ಮತ್ತು ಈ ನಮ್ಮ ಕಥೆಯೇನಕ್ಕೆ ಪೆಡ್ಡಿ ಇಬ್ಬರನ್ನು ಸಹ ಒಳಗಡೆ ಮುಗಿಸ್ಬಿಟ್ಟು ಇಬ್ಬರಿಂದ ಯಾರು ಹೊರಗಡೆ ಬರ್ತಾನೆ ನೋಡೋಣ ಅಂತ ಒಂದು ದೊಡ್ಡ ಚಾಲೆಂಜನ್ನೇ ಕೊಟ್ಟಿರ್ತಾನೆ. ಕೊಟ್ಟ ಸಂದರ್ಭದಲ್ಲಿ ನಮ್ಮ ಕಥೆಯ ನಾಯಕನಿಗೆ ತುಂಬಾ ಶಾಕ್ ಆಗುತ್ತೆ. ಅವರು ಊರಿನ ಜನ ಎಲ್ಲರೂ ಸಹ ಇಲ್ಲಿಗೆ ಬಂದಿರ್ತಾರೆ. ನಿನಗಿದು ಯಾವುದು ಬೇಡ, ಬಂದುಬಿಡು, ನೀನು ಇಲ್ಲದೆ ನಾನು ಅಲ್ಲಿ ಕೆಲಸನೂ ಸಹ ಕೊಡ್ತಾಯಿಲ್ಲ ಮತ್ತು ದುಡ್ಡನ್ನು ಸಹ ಕೊಡ್ತಾಯಿಲ್ಲ ಅಂದ್ಬಿಟ್ಟು ಬೈತಾರೆ. ಊರಿನ ಜನ ಎಲ್ಲರನ್ನೂ ಸಹ ಕೆಲಸ ಇಲ್ಲದೆ ಓಡಿಸ್ಬಿಟ್ಟಿರ್ತಾರೆ ಆ ಒಂದು ಕಬ್ಬಿನ ಫ್ಯಾಕ್ಟ್ರಿಯಲ್ಲಿ. ಆದರೆ ನಮ್ಮ ಕಥೆಯ ನಾಯಕನಿಗೆ ಆಲ್ರೆಡಿ ಯಾರೂ ಸಹ ಎಲ್ಲೂ ಬರೋದಿಲ್ಲ, ನಾನು ಇಲ್ಲೇ ಇದ್ದೇ ಇರ್ತೀನಿ ಅಂತ ಹೇಳ್ತಾನೆ. ಆವಾಗ ಶಿವರಾಜ್ ಕುಮಾರ್ ಇವನಿಗೆ ಬೋದ್ಬಿಟ್ಟು
ನನ್ನ ಹತ್ರ ಬರೀ ಕೆಲಸವನ್ನ ಮಾಡಿಸ್ತಾ ಇದೀಯ ನೀನು, ಇನ್ನೇನು ಮಾಡ್ತಿಲ್ಲ ಅಂತ ಹೇಳಿದಾಗ, ಇವನು ಆ ಒಂದು ಎಕ್ಸರ್ಸೈಸ್ ಎಲ್ಲರ ಬಗ್ಗೆನೂ ಸಹ ಹೇಳ್ತಾನೆ. ಕೊನೆಗೆ ಇವ್ನಿಗೆ ಯಾವ ಥರ ಹೇಳ್ಕೊಟ್ಟಿದ್ದೆ ಈ ಎಲ್ಲನೂ ಸಹ ಟ್ರೈನಿಂಗ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಶುರು ಮಾಡಿ ಮಾಡಿ ನಮ್ಮ ಕಥೆಯ ನಾಯಕ ಒಂದು ದೊಡ್ಡ ಕುಸ್ತಿಪಟು ಆಗೋದಕ್ಕೆ ಸಿದ್ಧ ಆಗ್ತಾ ಇದ್ದಾನೆ. ಯಾವ ಥರ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವನ ವಿರುದ್ಧ ಯಾರೂ ಸಹ ತಿರುಗಿ ಬೀಳಬಾರ್ದು ಮತ್ತು ಇವನು ಒಂದು ದೊಡ್ಡ ಕುಸ್ತಿಪಟು ಆಗಬೇಕು, ಅಷ್ಟು ಒಂದು ದೊಡ್ಡ ಪಟು ಥರ ಇವನು ಕೆಲಸವನ್ನು ಮಾಡ್ತಾ ಇದ್ದಾನೆ. ಅಷ್ಟೇ ಒಂದು ಡಿಸಿಪ್ಲಿನಿಂದ ಇವನು ಈ ಒಂದು ಕುಸ್ತಿಯನ್ನು ಕಲಿತಾ ಇರ್ತಾನೆ. ಅದಾಗಿ ಇವ್ರ ಅಮ್ಮನೂ ಸಹ ಬರ್ತಾರೆ, ನಿಂಗೆ ಇದು ಯಾವುದು ಬೇಡ, ನೀನು ಏನು ಮಾಡ್ತಿದ್ದೆ ಇಲ್ಲಿ ಬಂದುಬಿಡು ಅಂತ ಹೇಳ್ತಾಳೆ. ಆದರೆ ಇವ್ನು ಮಾತ್ರ ಕೇಳೋದಿಲ್ಲ, ನಾನು ಇಲ್ಲೇ ಇದ್ದಿರ್ತೇನೆ ಅಂದ್ಬಿಟ್ಟು ಇನ್ನೂ ಸಹ ಟ್ರೈನಿಂಗನ್ನು ಮುಂದುವರಿಸ್ತಾರೆ. ಯಾವ ಥರ ಅಂತ ಹೇಳಿದ್ರೆ ಇವನು ದೊಡ್ಡ ಒಂದು ಫೈಟನ್ನೇ ಆಡಬೇಕು, ಆ ಥರ ಒಂದು ಟ್ರೈನಿಂಗನ್ನು ಇವನಿಗೆ ಕೊಡೋದಕ್ಕೆ ಶುರು ಮಾಡ್ತಾರೆ ಈ ಒಂದು ಗರಡಿ ಮನೆಯಲ್ಲಿ. ಕೊನೆಗೂ ಇವನು ಯಾವ ಥರ ಬರ್ತಾನೆ ಅಂತ ಹೇಳಿದ್ರೆ, ಒಂದು ಒಳ್ಳೆ ಬಾಡಿ, ಒಂದು ಫಿಟ್ನೆಸ್ ಆಗಿರಲಿ ಮತ್ತು ಇವನಿಗೆ ಒಂದು ಧೈರ್ಯ ತುಂಬೋದಾಗಿರಲಿ ಎಲ್ಲನೂ ಸಹ ತುಂಬ ಹೇಳ್ಕೊಡೋದಕ್ಕೆ ಶಿವರಾಜ್‌ಕುಮಾರ್ ಶುರು ಮಾಡ್ತಾರೆ. ಮತ್ತು ಅಲ್ಲಿರುವಂಥ ಎಲ್ಲ ಕುಸ್ತಿಪಟುಗಳು ಸಹ ಇವನ ವಿರುದ್ಧ ತಿರುಗಿ ಬೀಳೋದಕ್ಕೆ ಶುರು ಮಾಡ್ತಾರೆ. ಎಲ್ಲರನ್ನೂ ಸಹ ಹೊಡೆದು ಬಡಿದು ಎಲ್ಲರ ವಿರುದ್ಧನೂ ಸಹ ಗೆಲ್ತಾನೆ. ಆದರೆ ಇವನಿಗೊಂದು ದೊಡ್ಡ ಚಾಲೆಂಜ್ ಇರುತ್ತೆ. ಊರಿನ ಒಂದು ಹೆಸರನ್ನು ಸಹ ಯಾರಿಗೂ ಸಹ ಗೊತ್ತಿರೋದಿಲ್ಲ. ಬರೀ ಬೆಟ್ಟದ ಕೆಳಗಿರೋದ್ರಿಂದ ಬೆಟ್ಟದ ಕೆಳಗಿರೋ ಊರು ಅಂತ ಕರಿತಾ ಇರ್ತಾರೆ. ಇನ್ನು ಊರಿನ ಎಲ್ಲ ಒಂದು ಗೌರ್ಮೆಂಟರು ಸಹ ರೆಕಗ್ನೈಸ್ ಮಾಡಬೇಕು ಮತ್ತು ನಮ್ಮೆಲ್ಲರಿಗೂ ಸಹ ಐಡೆಂಟಿಟಿ ಸಿಗಬೇಕು, ನಮ್ಮ ಊರಿಗೆ ಒಂದು ಹೆಸರು ಬರಬೇಕು ಅಂತ ಇವನು ಹೊಡೆದಾಡ್ತಾ ಇರ್ತಾನೆ. ಹಾಗೆ ನೆಕ್ಸ್ಟ್ ಇವನು ಟ್ರೈನಿಂಗ್ ಎಲ್ಲ ಆದಮೇಲೆ ಇವ್ರ ಮಗನು ಮತ್ತು ಈ ಒಂದು ಕುಸ್ತಿಪಟ್ಟು ನಮ್ಮ ಕಥೆಯ ನಾಯಕನನ್ನು ನೀರೊಳಗಡೆ ಮುಳುಗಿಸಿ ಚೆಸ್ಟ್ ಮಾಡ್ತಾರೆ. ಆಗ ನೋಡಿದ್ರೆ ಅವ್ರು ಎಲ್ಲರನ್ನೂ ಸಹ ಅವ್ರ ಮಗ ಎದ್ಬಿಟ್ರೆ ಇವನ ಕೈನೇ ಬಿಡದೆ ಅವನು ಒಳಗಡೆ ಇರ್ತಾನೆ. ಅಷ್ಟು ಒಂದು ಒಳ್ಳೆ ಒಂದು ಟ್ರೈನಿ ಆಗಿರ್ತಾನೆ ಮತ್ತು ಒಂದು ಒಳ್ಳೆ ವ್ಯಕ್ತಿಯಾಗೂ ಸಹ ಮುಂದೆ ಬರ್ತಾರೆ. ಅದಾಗಿ ಇಲ್ಲಿಗೆ ನಮ್ಮ ಕಥೆಯ ನಾಯಕಿಯ ಎಂಟ್ರಿ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಕೊಟ್ಟಿದ್ನಲ್ಲ ಫ್ರೆಂಡ್ಸ್ ಒಂದು ಕಿಸ್ನ, ಇದನ್ನು ನೋಡಿದಂತೆ ಅವಳಿಗೆ ಇನ್ನೂ ಸಹ ಯಾರು ಅಂತ ಗೊತ್ತಿರೋದಿಲ್ಲ. ಆದರೆ ಇವಳನ್ನು ನೋಡ್ಬಿಟ್ಟು ಅವಳಿಗೆ ಗೊತ್ತಾಗುತ್ತೆ ಇವನೇ ಅಂತ. ನಂತರ ಅವರಿಬ್ಬರು ಸಹ ಮಾತಾಡಿ ಕಳಿಸ್ತಾನೆ, ಇಬ್ರಿಗೂ ಸಹ ಲವ್ ಆಗುತ್ತೆ. ನಂತರ ಒಂದು ಕುಸ್ತಿಪಟು ಅನ್ನೋದು ಶುರುವಾಗುತ್ತೆ. ಇಲ್ಲಿ ಯಾವ ಥರ ಅಂತ ಹೇಳಿದ್ರೆ, ಒಂದು ಇಬ್ಬರು ದೊಡ್ಡ ಮನೆತನ ವಿರುದ್ಧ ನಡೀತಾ ಇರುತ್ತೆ. ಇದರಲ್ಲಿ ನಮ್ಮ ಕಥೆಯ ನಾಯಕನು ಸಹ ಬಂದಿರ್ತಾನೆ. ಆದರೆ ಇವನೊಬ್ಬ ಕೂಲಿ, ಇವನೇನು ಆಡ್ತಾನೆ ಅಂತ ಎಲ್ಲರೂ ಸಹ ಆಡ್ಕೋತಾ ಇರ್ತಾರೆ. ಅದಾಗೆ ನಮ್ಮ ಕಥೆಯ ಶಿವರಾಜ್‌ಕುಮಾರ್ ಅವರು ಕುಸ್ತಿಪಟು ಎಲ್ಲರನ್ನೂ ಸಹ ಕರ್ಕೊಂಡು ಬಂದು ಅಲ್ಲಿ ಇಳಿಸೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿ ನೋಡಿದ್ರೆ ನಮ್ಮ ಪೆದ್ದಿಯನ್ನು ಇಳಿಸೋದಕ್ಕೆ ರೆಡಿ ಮಾಡ್ತಾನೆ. ಇವ್ನು ನೋಡಿದ್ರೆ ಇವ್ನು ಕೂಲಿಯವನ ಜೊತೆನ ಇವನ ವಿರುದ್ಧ ಗೆದ್ದರೂ ಸಹ ಯಾವುದೇ ಅವಮಾನ ಅಂದ್ಬಿಟ್ಟು ಕಿಚ್ಚೈಸೋದಕ್ಕೆ ಶುರು ಮಾಡ್ತಾರೆ. ಅದಾಗೆ ನಮ್ಮ ಕಥೆಯ ನಾಯಕ ಈ ಪೆದ್ದಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ನಿಮ್ಗೆ ತಾಕತ್ತಿದ್ದರೆ ಇಬ್ಬರನ್ನು ಕಳಿಸಿ, ಒಬ್ಬರೆಲ್ಲ ಸಾಲೋದಿಲ್ಲ ಅಂದರೆ ಅಂದ್ಬಿಟ್ಟು ಬರ್ತಾನೆ. ನಮ್ಮ ಕಥೆಯ ನಾಯಕ ಮತ್ತು ಅವರಿಬ್ಬರು ಇಬ್ಬರು ಅಂತ ಈ ಥರ ಒಂದು ದೊಡ್ಡ ಫೈಟೇ ಶುರುವಾಗುತ್ತೆ. ನಮ್ಮ ಕಥೆಯ ನಾಯಕ ಪೆದ್ದಿ ಒಬ್ಬನೇ, ಅವ್ರ ಕಡೆ ನೋಡಿದ್ರೆ ಇಬ್ಬರು ವ್ಯಕ್ತಿ. ಇಷ್ಟರಲ್ಲೇ ಯಾರು ಸಹ ಇಬ್ಬರಿಂದ ಒಬ್ಬ ಗೆದ್ದಿರೋ ಹಿಸ್ಟ್ರಿನೇ ಇರೋದಿಲ್ಲ. ಮತ್ತು ಇದೇ ಥರ ಒಂದು ಕುಸ್ತಿ ಅನ್ನೋದು ಶುರುವಾಗುತ್ತೆ. ಸ್ಟಾರ್ಟಿಂಗಲ್ಲಿ ನಮ್ಮ ಕಥೆಯ ನಾಯಕ ಒಂದು ಒಳ್ಳೆ ತಯಾರಿಯನ್ನು ಮಾಡ್ಕೋತಾನೆ. ಒಂದು ಒಳ್ಳೆ ದೊಡ್ಡ ಸಿಚುವೇಷನನ್ನೇ ಎದುರಿಸೋದಕ್ಕೆ ಫೇಸ್ ಮಾಡೋದಕ್ಕೆ ಮುಂದೆ ಬರ್ತಾ ಇದ್ದಾನೆ. ಒಂದು ಒಳ್ಳೆ ಪೋಸನ್ನು ಸಹ ಕೊಡ್ತಾ ಇದ್ದಾನೆ. ಎಲ್ಲರೂ ಸಹ ಶಾಕ್ ಆಗ್ತಾರೆ ಇವನ ಕೆಲಸವನ್ನು ನೋಡಿ. ಮತ್ತು ಅವರಿಬ್ಬರು ಸಹ ಇವನನ್ನು ಕಿಚ್ಚೈಸೋದಕ್ಕೆ ಶುರು ಮಾಡ್ತಿದ್ದಾರೆ. ಆದರೆ ನಮ್ಮ ಕಥೆಯ ನಾಯಕ ಯಾರಿಗೂ ಸಹ ಅಂಜೋದಿಲ್ಲ, ಆ ಥರ ವ್ಯಕ್ತಿಯಾಗಿರ್ತಾನೆ. ಅಲ್ಲಿ ನೋಡಿದ್ರೆ ನಮ್ಮ ಕಥೆಯ ನಾಯಕನ ಒಂದು ಟ್ರೈನಿಂಗ್ ಮಾಡಿದಂಥ ಶಿವರಾಜ್‌ಕುಮಾರ್ ಅವರ ಮಗ ನಗ್ತಾ ಇರ್ತಾನೆ. ಆದರೆ ಈ ಊರ ಕಡೆನೂ ಸಹ ತುಂಬ ಕಿಚ್ಚೈಸೋದಕ್ಕೆ ಶುರು ಮಾಡ್ತಾರೆ. ಕೊನೆಗೆ ನೋಡಿ ಫ್ರೆಂಡ್ಸ್, ನಮ್ಮ ಕಥೆಯ ನಾಯಕ ಮಣ್ಣಾದರೂ ಸಹ ಇವ್ರನ್ನ ಬೀಳಲೇಬಾರ್ದು ಅಂತ ತುಂಬಾ ದೊಡ್ಡ ಮಟ್ಟದಲ್ಲಿ ಎದ್ದೋದಕ್ಕೆ ಶುರು ಮಾಡ್ತಾನೆ. ಆವಾಗ ಇವ್ರ ವಿರುದ್ಧನೇ ತಿರುಗಿ ಬೀಳ್ತಾನೆ. ಇಬ್ಬರೂ ಸಹ ಸೋಲ್ಸೋದಕ್ಕೆ ಮುಂದೆ ಬರ್ತಾನೆ. ಇವರಿಬ್ಬರು ಇವನೊಬ್ಬನೇ ಸಹ ಬಗ್ಸೋದಕ್ಕೆ ಆಗ್ತಾ ಇರೋದಿಲ್ಲ. ಕೊನೆಗೆ ನಮ್ಮ ಕಥೆಯ ನಾಯಕ ಡಿಫ್ರೆಂಟ್ ಆ್ಯಂಗಲಲ್ಲೂ ಸಹ ಟ್ರೈ ಮಾಡಿ ಒಂದು ಒಳ್ಳೆ ಕುಸ್ತಿಯಲ್ಲಿ ವಿನ್ ಆಗೋದಕ್ಕೆ ಶುರು ಮಾಡ್ತಾನೆ. ಇಬ್ಬರನ್ನ ಸಹ ಸೋಲಿಸಿ ನಮ್ಮ ಕಥೆಯ ನಾಯಕ ಕೊನೆಗೂ ಸಹ ಜಯಶಾಲಿ ಅನ್ನೋದನ್ನು ಪಡ್ಕೋತಾನೆ. ಇದನ್ನು ನೋಡಿದಂಥ ಶಿವರಾಜ್‌ಕುಮಾರ್ ತುಂಬ ಒಂದು ಶಾಕಿಗೆ ಒಳಗಾಗ್ತಾನೆ. ಇದು ನಮ್ಮ ಕಥೆಯನ್ನು ಹೇಳ್ತಿರುವಂಥ ಒಂದು ಮ್ಯಾನೇಜರ್ಗೆ ಇದು ಗೊತ್ತಾಗುತ್ತೆ. ಇವನು ಒಂದೇ ಒಂದು ಸಿಚುವೇಷನಲ್ಲಿ ಏಡಾಟವನ್ನು ಆಡ್ತಾ ಇದ್ದಾನೆ. ಇದು ಕೆಲವು ವ್ಯಕ್ತಿಗಳಿಗೆ ಮಾತ್ರ ಬರುವಂಥ ಶಕ್ತಿ. ಇವನು ಕ್ರಿಕೆಟ್ ಮತ್ತು ಕುಸ್ತಿಯನ್ನು ಎರಡನ್ನೂ ಸಹ ಒಂದೇ ಥರ ಆಡ್ತಾ ಇದ್ದಾನೆ. ಅದಕ್ಕಾಗಿ ಇವರಿಬ್ಬರನ್ನು ಸಹ ಬಾಲ್ ಎಸ್ದಂಗೆ ಎಸ್ತಿತಾ ಇದ್ದಾನೆ ಅಂತ ನಮ್ಮ ಮ್ಯಾನೇಜರ್ಗೆ ಗೊತ್ತಾಗುತ್ತೆ. ಆದರೆ ಈ ಯಾವ ವಿಷಯನೂ ಸಹ ನಮ್ಮ ಪೆದ್ದಿಗೆ ಅವ್ರ ವಿರುದ್ಧ ಯಾರು ಅಂತ ಗೊತ್ತಿರೋದಿಲ್ಲ. ನಮ್ಮ ಪೆದ್ದಿ ಒಂದು ಒಳ್ಳೆಯ ಆಟವನ್ನು ಆಡಿ ಗೆಲ್ತಾನೆ. ಹಾಗಾಗಿ ಇಲ್ಲಿರೋರೆಲ್ಲರೂ ಸಹ ತುಂಬಾ ಶಾಕ್ಗೆ ಒಳಗಾಗ್ತಾರೆ. ಅದರಲ್ಲೂ ಆಪೋಸಿಟ್ ಟೀಮ್ ಅವ್ರು ಮಾತ್ರ ತಲೆ ಕೆಳಗೆ ಮಾಡ್ಕೋತಾರೆ. ಏನಕ್ಕೆ ಅಂತ ಹೇಳಿದ್ರೆ, ನಮ್ಮ ಪೆದ್ದಿ ನೋಡಿದ್ರೆ ಇದೇನು ಕ್ರಿಕೆಟ್ ಆಡ್ದಂಗೆ ಆಡ್ತಾ ಇದ್ದಾನೆ, ಇವರಿಬ್ಬರೂ ಸಹ ಈ ಥರ ಎಸಿತಾ ಇದ್ದಾನೆ ಅನ್ನೋದು ತುಂಬ ನೋಡಿ ಶಾಕ್ ಆಗ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ಇವ್ನಿಗೆ ಅಷ್ಟೇ ಒಂದು ಅವಮಾನವನ್ನು ಸಹ ಮಾಡಿರ್ತಾನೆ, ಅಷ್ಟೇ ಒಂದು ಕಷ್ಟಗಳನ್ನು ಸಹ ಅನುಭವಿಸಿರ್ತಾನೆ. ಇವರ ಒಂದು ಬೆಟ್ಟದ ಕೆಳಗಿರುವಂಥ ಊರು ಇಡೀ ಜಗತ್ತಿಗೆ ಗೊತ್ತಾಗಬೇಕು ಅನ್ನೋದು ಇವನಿಗೆ ಒಂದು ಒಳ್ಳೆಯ ವಿಷಯ ಆಗಿರುತ್ತೆ. ಇದೇ ಒಂದು ಸಿಚುವೇಷನಲ್ಲಿ ಶಿವರಾಜ್‌ಕುಮಾರ್
ಕುಮಾರ್ಗೆ ಗೊತ್ತಾಗುತ್ತೆ ಇವನು ಒಂದು ಒಳ್ಳೆ ಆಟಗಾರ ಅಂತ. ನಂತರ ಇವನನ್ನು ಇವ್ ಕಥೆಯನ್ನು ಕೇಳಿದಂತೆ ಮ್ಯಾನೇಜರ್ಗಳು ಸಹ ಶಾಕ್ ಆಗುತ್ತೆ. ಅದಾದಮೇಲೆ ಶಿವರಾಜ್ ಕುಮಾರ್ ಒಂದು ಒಳಗಡೆ ಎಂಟ್ರಿ ಕೊಟ್ಟು ಇವನಿಗೆ ಸನ್ಮಾನವನ್ನು ಮಾಡಿದಂಥ ಸಂದರ್ಭದಲ್ಲಿ ಇವರ ಹುಡುಗಿಗೆ ಬೇರೆ ಕಡೆ ಮದುವೆ ಮಾಡ್ತಿರೋದು ಗೊತ್ತಾಗುತ್ತೆ. ಅವ್ರ ಮನೆಯಲ್ಲೂ ಸಹ ಇವನು ಲವ್ ವಿಷಯ ಗೊತ್ತಾಗಿರೋದು ಇವನಿಗೆ ತಿಳಿಯುತ್ತೆ. ಅದಾಗೆ ಒಂದು ಸೈಕಲ್ ತಗೊಂಡು ಇವನು ಅವರ ಒಂದು ಹುಡುಗಿಯ ಮನೆಗೆ ನುಗ್ದಂಥ ಸಂದರ್ಭದಲ್ಲಿ ಅವರೇ ಹೇಳ್ತಾನೆ, ಇವಳು ನನ್ನ ಹುಡುಗಿ, ಇವಳನ್ನು ನನ್ನ ಬಿಟ್ಟರೆ ಯಾರನ್ನೂ ಸಹ ಮದುವೆ ಆಗೋದಕ್ಕಾಗೋದಿಲ್ಲ, ಅದು ಹೇಗೆ ಮಾಡಿದಾರೋ ಮಾಡಿ ಅಂತ ಒಂದು ಚಾಲೆಂಜ್ ಆಗ್ತಾನೆ. ಅವ್ನು ನೋಡ್ರೆ ಒಬ್ಬ ಸಾಹುಕಾರ, ಇವ್ನು ನೋಡ್ರೆ ಯಾವುದೋ ಒಬ್ಬ ಕೂಲಿ ಕೆಲಸ ಮಾಡುವಂಥ ಕೆಲಸಗಾರ. ಅದಾಗಿ ಅವ್ರ ಅಪ್ಪಂಗೆ ತುಂಬಾ ಶಾಕ್ ಆಗುತ್ತೆ. ಅದಾಗೆ ಒಂದು ಪಂಚಾಯತಿಯನ್ನು ಸಹ ಸೇರಿಸ್ತಾರೆ. ನೀವು ಇವನ್ನ ಯಾವ ಥರ ಇಳಿಸಿದ್ರಿ, ಏನಕ್ಕೆ ಇಳಿಸಿದ್ರಿ ಅಂತ ಕೇಳ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ಈ ಒಂದು ಕುಸ್ತಿಯಲ್ಲಿ ಒಂದು ರೂಲ್ಸು ರೆಗ್ಯುಲೇಷನ್ ಅನ್ನೋದು ತುಂಬ ಇರುತ್ತೆ, ಇದಕ್ಕೋಸ್ಕರನೇ. ಆದರೆ ನಮ್ಮ ಕಥೆಯ ನಾಯಕನಿಗೆ ಒಂದು ದೊಡ್ಡ ಸಿಚುವೇಶನ್ನೇ ಎದುರಾಗುತ್ತೆ. ಏನು ಎದುರಾಗುತ್ತೆ ಅಂತ ಹೇಳಿದ್ರೆ ಇವರ ಒಂದು ಊರಿನ ಹೆಸರಿನಿಂದ ಆಡಬೇಕಾಗಿರುತ್ತೆ. ಅದಾಗಿ ಇವರ ಒಂದು ಊರಿನ ಹೆಸರಲ್ಲಿ ಪಾಲ್ಗೊಳ್ತಾನೆ. ಆ ಒಂದು ಬೆಟ್ಟದ ಕೆಳಗಿರುವಂಥ ಎಲ್ಲರಿಗೂ ಜನರಿಗೂ ಸಹ ಮೋಸವನ್ನು ಮಾಡೋದಕ್ಕೆ ಇವನು ಮುಂದೆ ಬರೋದಿಲ್ಲ, ಆದರೂ ಸಹ ಅವ್ರಿಗೆ ತಿಳಿತಾ ಇರೋದಿಲ್ಲ. ಇದಾಗೆ ಒಂದು ನಮ್ಮ ಕಥೆಯ ನಾಯಕನ ಟ್ರೈನಿಂಗ್ ಮಾಡಿದಂಥ ಶಿವರಾಜ್ ಕುಮಾರ್ ಒಂದು ದೊಡ್ಡ ಚಾಲೆಂಜನ್ನೇ ಇಡೀ ವರ್ಲ್ಡ್ಗೆ ಹಾಕ್ತಾನೆ. ಏನಪ್ಪ ಅಂತ ಹೇಳಿದ್ರೆ ಅವನ ಒಂದು ಕಾಲಲ್ಲಿ ಒಂದು ಖಡ್ಗ ಇರುತ್ತೆ. ಇದು ಪರಂಪರೆಯಿಂದ ಬಂದಂಥ ವ್ಯಕ್ತಿಯ ಖಡ್ಗ ಆಗಿರುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಆ ಒಂದು ಖಡ್ಗದಿಂದನೇ ತುಂಬಾ ಒಂದು ದೊಡ್ಡ ಶಕ್ತಿ ಇರುತ್ತೆ, ಮತ್ತು ಆ ಒಂದು ಖಡ್ಗ ಒಂದು ಪ್ರೌಡ್ ಆಗಿರುತ್ತೆ. ಅದಾಗೆ ಎಲ್ಲರೂ ಸಹ ಅಕ್ಸೆಪ್ಟನ್ನು ಮಾಡ್ತಾರೆ ಅವನ ಚಾಲೆಂಜನ್ನು. ಅದಾಗೆ ಒಂದು ಕುಸ್ತಿಯನ್ನು ಸಹ ಇವನಿಗೆ ದೊಡ್ಡ ಒಂದು ಇಂಟರ್ನ್ಯಾಷನಲ್ ಆಡುವಂಥ ಅವಕಾಶ ಸಿಗುತ್ತೆ. ಮತ್ತು ನಮ್ಮ ಕಥೆಯ ನಾಯಕನಿಗೆ ಟ್ರೈನಿಂಗ್ ಮಾಡಿದಂಥ ಶಿವರಾಜ್ ಕುಮಾರ್ ಅವರ ಒಬ್ಬ ಮಗ ಬರ್ತಾನೆ ಕುಡಿದುಬಿಟ್ಟು. ಆದರೆ ನಮ್ಮ ಕಥೆಯ ನಾಯಕನ ಹತ್ರ ಮಾತಾಡ್ತಾ ಏನೋ ಒಂದು ಇವನು ಹೇಳಿರ್ತಾನೆ. ಅದು ನಮಗೆ ಕೊನೆಗೆ ಇದು ಗೊತ್ತಾಗುತ್ತೆ. ನೋಡಿ ಫ್ರೆಂಡ್ಸ್, ನಮ್ಮ ಕಥೆಯ ನಾಯಕ ಇಂಟರ್ನ್ಯಾಷನಲ್ಗೆ ಎಂಟ್ರಿ ಯಾವ ಥರ ಅಂತ ಹೇಳಿದ್ರೆ ಇಂಡಿಯಾ ಪರವಾಗಿ ಪಾಲ್ಗೊಳ್ತಾ ಇದ್ದಾನೆ. ಈ ಕಡೆ ಆಪೋಸಿಟ್ ಕಡೆ ಒಂದು ದೊಡ್ಡ ಶಕ್ತಿಯೇ ನಿಂತಿರುತ್ತೆ. ಅದೇ ಒಂದು ಖಡ್ಗವನ್ನು ಗೆದ್ದಿರ್ತಾನಲ್ಲ, ಅವನ ಒಂದು ಸಿಚುವೇಶನಲ್ಲಿ ಅವನ ಒಂದು ಪಾಳೆ ಅವನ ಒಂದು ಹುಡುಗ ಆಗಿರ್ತಾನೆ. ಅವನ ಒಂದು ಗರಡಿಯಲ್ಲಿ ಅಂತ ಬೆಳೆದಂಥ ಹುಡುಗ ಒಬ್ಬ ರಾಕ್ಷಸನ ಥರ ವರ್ತನೆಯನ್ನು ಮಾಡ್ತಾ ಇರ್ತಾನೆ. ಆದರೆ ಇದು ಯಾರಿಗೂ ಸಹ ತಿಳಿದಿರೋದಿಲ್ಲ. ನಮ್ಮ ಕಥೆಯ ನಾಯಕ ಗೆದ್ದು ಸೆಮಿಫೈನಲ್ಗೂ ಸಹ ಬರ್ತಾರೆ. ಸೆಮಿಫೈನಲ್ಗಲ್ಲಿ ಒಬ್ಬ ದೊಡ್ಡ ಸಿಚುವೇಶನನ್ನು ಎದುರಿಸಬೇಕಾಗಿರುತ್ತೆ. ಅದೇ ಖಡ್ಗ ಗೆದ್ದಿರ್ತಾನಲ್ಲ ಶಿವರಾಜ್ ಕುಮಾರ್, ಅವರ ಒಂದು ಗರಡಿಯಲ್ಲಿ ಬೆಳೆದಂಥವನ್ನ ಫೈನಲಲ್ಲಿ ಮೀಟ್ ಮಾಡೋದಕ್ಕಿಂತ ಮುಂಚೆನೇ ಸೋಲಿಸಬೇಕಾಗಿರುತ್ತೆ. ಕೊನೆಗೂ ಸಹ ಕಥೆಯ ನಾಯಕಿಗೆ ಒಂದು ದೊಡ್ಡ ಸಿಚುವೇಶನ್ ಎದುರಾದಾಗ ಇಲ್ಲಿಗೆ ನಮ್ಮ ಟ್ರೈನಿಂಗ್ ಕೊಡ್ತಿರುವಂಥ ಸಂದರ್ಭದಲ್ಲಿ ಕೇಡಿ ಕಡೆಯವ್ರಿಗೆ ಒಬ್ಬ ನಮ್ಮ ಶಿವರಾಜ್ ಕುಮಾರ್ ಅವರ ಮಗ ಬರ್ತಾನೆ. ಮಗ ಬಂದು ಅವನಿಗೆ ಕಾಲಿಗೆ ಹೊಡೆರಿ, ನಾನು ಏನೋ ಮಾಡಿದ್ದೀನಿ ಅಂತ ಹೇಳಿದಾಗ ಇವರಿಬ್ಬರು ಸಹ ಕೋಪಗೊಂಡು ಅವನನ್ನು ಬೈತಾರೆ. ಆದರೆ ಅವನು ನಮ್ಮ ಕಥೆಯ ನಾಯಕನಿಗೆ ಒಂದು ದೊಡ್ಡ ಸಿಚುವೇಶನ್ ಹೇಳಿದ್ನಲ್ಲ ಆಗಲೇ, ಅದೇ ನಮ್ಮ ಕಥೆಯ ನಾಯಕನ ಕಾಲನ್ನು ಮುರಿದು ಬಿಟ್ಟಿರ್ತಾನೆ, ಏಟ್ ಮಾಡಿಬಿಟ್ಟಿರ್ತಾನೆ. ಅದು ಇವನಿಗೆ ತಿಳಿಯುತ್ತೆ. ಸೆಮಿಫೈನಲಲ್ಲಿ ಆಡುವಾಗ ಇವನೇನು ಮಾಡ್ತಾನೆ ಅಂತ ಹೇಳಿದ್ರೆ ಆ ಒಂದು ಕಾಲನ್ನು ಟಾರ್ಗೆಟನ್ನು ಮಾಡಿ ಅವನಿಗೆ ನೋವಾಗುವಂಥ ಸಂದರ್ಭದಲ್ಲಿ ನೋವಾಗ್ತಾ ಇರುತ್ತಲ್ಲ, ಅಲ್ಲಿಗೆ ಹೊಡೆದು ಬುದ್ಧಿಯನ್ನು ಕಲಿಸ್ತಾ ಇರ್ತಾನೆ. ನಮ್ಮ ಕಥೆಯ ನಾಯಕ ಕೊನೆಗೂ ಸಹ 4-5 ಒಂದು ಪಟ್ಟು ಹಾಕಲೇಬೇಕಾಗಿರುತ್ತೆ. ಕೊನೆಗೂ ಸಹ ಒಂದು ಮೇಲುಗಡೆಯಿಂದ ಬಂದು ಪಟ್ಟನ್ನು ಹಾಕ್ಬಿಟ್ಟು ವಿನ್ನು ಸಹ ಹಾಕ್ತಾನೆ. ನಮ್ಮ ಕಥೆಯ ನಾಯಕ ಒಂದು ದೊಡ್ಡ ಗೆಲುವನ್ನು ಸೆಮಿಫೈನಲಲ್ಲಿ ಕಾಣ್ತಾನೆ. ಆದರೆ ಫೈನಲ್ನ ಕಾಣಬೇಕಾಗಿರುತ್ತೆ ಗೆಲುವನ್ನು. ಅದಾಗೆ ನಮ್ಮ ಕಥೆಯ ನಾಯಕನಿಗೆ ಒಂದು ಸಿಚುವೇಶನ್ ಅನ್ನೋದು ಎದುರಾಗುತ್ತೆ. ಅದೇನಪ್ಪ ಅಂತ ಹೇಳಿದ್ರೆ ಇವನಿಗೆ ಕಾಲಿಗೆ ಏಟಾಗಿರೋದ್ರಿಂದ ಇವನು ಮುಂದ್ಗಡೆ ಕಾಲನ್ನೇ ನಡೆಯೋದಕ್ಕೆ ಆಗೋದಿಲ್ಲ, ಆ ಥರ ಬಿದ್ದೋಗ್ತಾನೆ ಅಲ್ಲೇ. ಆದರೆ ಇವನನ್ನು ಹಾಸ್ಪಿಟ್ಲಿಗೂ ಸಹ ಕರ್ಕೊಂಡೋಗಿ ಸೇರಿಸ್ತಾರೆ. ಹಾಸ್ಪಿಟ್ಲಿಗೆ ಸೇರಿಸೋಂಥ ಸಂದರ್ಭದಲ್ಲಿ ಇವನು 4-5 ದಿನ ಆದಮೇಲೆ ಎದ್ದೇಳ್ತಾನೆ. ಒಂದು ಕೋಮಾಗೆ ಸಹ ಹೊರಟೋಗಿರ್ತಾನೆ ಅಂತಲೂ ಸಹ ಹೇಳ್ಬೋದು. ಎದ್ದಂಥ ಸಂದರ್ಭದಲ್ಲಿ ನೀನು ಮುಂದೆ ಆಡೋದಕ್ಕಾಗೋದಿಲ್ಲ ಅನ್ನೋದು ಇವನಿಗೆ ತಿಳಿಯುತ್ತೆ. ಆದರೆ ಇದನ್ನ ಇವನ ಕೈಲಿ ಅರಗಿಸ್ಕೊಳ್ಳೋದಕ್ಕೆ ಆಗ್ತಾ ಇರೋದಿಲ್ಲ. ಎಸ್ ಫ್ರೆಂಡ್ಸ್, ಇದನ್ನು 4-5 ದಿನ ಆದಮೇಲೆ ಇವನು ಎದ್ದೇಳಿದಾಗ ಇದನ್ನು ಡಾಕ್ಟರ್ ಅಥವಾ ಶಿವರಾಜ್ ಕುಮಾರ್ ಇಬ್ಬರು ಹೇಳಿದ್ರು ಸಹ ಇವನು ಮಾತನ್ನೇ ಕೇಳ್ತಾ ಇರೋದಿಲ್ಲ. ನಾನು ಆಡ್ತೀನಿ ನೋಡಿ ಅಂತ ಶಿವರಾಜ್ ಕುಮಾರ್ ಅವರಿಗೆ ಹೇಳ್ತಾ ಇರ್ತಾನೆ. ಆದರೆ ಅವ್ನಿಗೆ ಇನ್ನೂ ಸಹ ತಿಳಿದಿರೋದಿಲ್ಲ. ಆಗ ಶಿವರಾಜ್ ಕುಮಾರ್ ಅವರು ಕೋಪಗೊಂಡು, ನಾನು ಫೈನಲ್ ಆಲ್ರೆಡಿ ಮುಗಿದೋಗಿದೆ, ನನ್ನ ಮಾತನ್ನ ಒಂದು ರಿಯಾಲಿಟಿಗೆ ಬಾ ಅಂತ ಹೇಳ್ತಾನೆ. ಮ್ಯಾನೇಜರ್ ಇವೆಲ್ಲನೂ ಕಥೆಯನ್ನು ಕೇಳಿದೆ ಅವನಿಗೆ ತುಂಬಾ ಬೇಸರ ಅನ್ನೋದು ಸೃಷ್ಟಿಯಾಗುತ್ತೆ. ಇದಾದಂಥ ಸಂದರ್ಭದಲ್ಲಿ ನಮ್ಮ ಕಥೆಯ ನಾಯಕ ತುಂಬ ಒಂಥರ ಡಿಪ್ರೆಷನ್ಗೆ ಹೊರಟೋಗ್ತಾನೆ ಅಂತಲೇ ಹೇಳ್ಬೋದು. ಕೊನೆಗೂ ಸಹ ಇದನ್ನು ನಮ್ಮ ಮ್ಯಾನೇಜರ್ ಅರಗಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಅರಗಿಸ್ಕೊಳ್ಳೋದಂಥ ಸಂದರ್ಭದಲ್ಲಿ ಒಂದು ಟೀಯನ್ನು ಸಹ ಕುಡಿತಾ ಇರ್ತಾರೆ. ಆ ಒಂದು ಟೀ ಅಂಗಡಿ ಹತ್ರ ಒಂದು ದೊಡ್ಡ ಸ್ಟ್ಯಾಚು ಅನ್ನೋದು ಇರುತ್ತೆ. ಅದೇ ನಮ್ಮ ಪೆದ್ಯ ಅವರ ಸ್ಟ್ಯಾಚು ಆಗಿರುತ್ತೆ.
ಈ ಕಡೆ ನಮ್ಮ ಕಥೆಯ ನಾಯಕನನ್ನು ತೋರಿಸ್ತಾರೆ. ಅವರ ಒಂದು ಊರಿಗೆ ಬಂದು ಪೆದ್ದಿಯನ್ನು ನೋಡಿ ತುಂಬಾನೇ ಶಾಕ್ ಆಗ್ತಾರೆ. ಈ ಪೆದ್ದಿ ಈ ಒಂದು ಆಟ ಗೀಟ ಅವನ ಸಿಚುವೇಶನ್ ಎಲ್ಲನೂ ಸಹ ಬಿಟ್ಟು ಊರಿಗೆ ಹೋಗ್ತಾ ಇರ್ತಾನೆ. ಹೋದಂಥ ಸಂದರ್ಭದಲ್ಲಿ ಅವರ ಅಪ್ಪನ ಒಂದು ಕನಸನ್ನು ನನಸು ಮಾಡೋದಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸ್ತಾ ಇರ್ತಾನೆ. ಅದು ಇವರು ಊರಿಗೆ ಒಂದು ಟ್ರೈನನ್ನು ನಿಲ್ಲಬೇಕು ಮತ್ತು ಅಲ್ಲಿ ಒಂದು ಸ್ಟೇಷನನ್ನು ನಿರ್ಮಾಣ ಆಗಬೇಕು ಅನ್ನೋದು ಸಿಚುವೇಶನಿಂದ ಡೆಲ್ಲಿ ಆಗಿರಲಿ ಎಲ್ಲಿ ಸಹ ಎಲ್ಲ ಕಡೆಯೂ ಸಹ ಹೋಗಿ ಹೋಗಿ ಒಂದು ಪತ್ರವನ್ನು ಕೊಡ್ತಾ ಇರ್ತಾನೆ. ಯಾರು ಸಹ ಅವನಿಗೆ ಒಂದು ಸಹಾಯ ಆಗಿರಲಿ ಅಥವಾ ಇವನು ಮುಂದೆ ಬರೋದಕ್ಕೆ ಹೆಲ್ಪನ್ನು ಸಹ ಮಾಡ್ತಾ ಇರೋದಿಲ್ಲ. ಅಲ್ಲಿ ಅವರ ಅಮ್ಮನೂ ಸಹ ತುಂಬಾ ಇವನನ್ನು ನೋಡಿ ಬೇಸರಗೊಂಡು ಬರ್ತಾರೆ. ನಮ್ಮ ಕಥೆಯ ನಾಯಕಿಗೆ ತುಂಬಾ ಒಂದು ಬೇಸರ ಅನ್ನೋದು ಉಂಟಾಗ್ತಾ ಇರುತ್ತೆ. ಚಳಿಗಾಲ ಮಳೆ ಅಂತ ಏನು ನೋಡೋದನ್ನು ಸಹ ಅವನು ಕೆಲಸವನ್ನು ಮಾಡ್ತಾ ಇರ್ತಾನೆ ಆ ಒಂದು ಊರಿಗೋಸ್ಕರ. ನಂತರ ನಮ್ಮ ಕಥೆಯ ನಾಯಕಿಗೆ ಮೇಲೆ ಹುಡುಗನ್ನ ತೋರಿಸಿರ್ತಾರೆ. ನಮ್ಮ ಕಥೆಯ ನಾಯಕಿ ಯಾರನ್ನೂ ಸಹ ಒಪ್ಪದೆ ಅವಳೇ ತಾಳಿಯನ್ನು ಕಟ್ಕೊಬಿಡ್ತಾರೆ. ಇದರಿಂದ ನನಗೆ ಆಲ್ರೆಡಿ ಮದುವೆ ಆಗಿಬಿಟ್ಟಿದೆ, ನೀವು ಯಾರೂ ಸಹ ನನ್ನ ತಡಿಬೇಡಿ ಅಂತ ಹೇಳ್ತಾಳೆ. ಆದರೆ ನಮ್ಮ ಕಥೆಯ ನಾಯಕ ಅಲ್ಲಿ ನೋಡ್ರೆ ಹೊಡೆದಾಡ್ತಾ ಇದ್ದಾನೆ ಎಲ್ಲರಿಗೋಸ್ಕರ, ಊರಿನ ಜನರಿಗೋಸ್ಕರ. ನಂತರ ಇವನು ದೊಡ್ಡ ಒಂದು ಸಿಚುವೇಶನನ್ನು ಎದುರಿಸಬೇಕಾಗಿರುತ್ತೆ. ಅದೇನಪ್ಪ ಅಂತ ಹೇಳಿದ್ರೆ ಈ ಒಂದು ಅರ್ಜಿಯನ್ನು ಕೊಡೋದಕ್ಕೆ ಮಿನಿಸ್ಟ್ರ್ ಹತ್ರ ಹೋಗ್ತಾನೆ. ಕಷ್ಟಪಟ್ಟು ಹೋದರೂ ಸಹ ಇದ್ಯಾವುದು ಸಹ ಸಾಧ್ಯ ಆಗ್ತಾ ಇರೋದಿಲ್ಲ. ಅದಕ್ಕೋಸ್ಕರ ಅವನ ಒಂದು ಗಾಡಿಯನ್ನು ಎತ್ಬಿಟ್ಟು ಹಿಡ್ಕೊಬಿಡ್ತಾನೆ. ಅದಾಗಿ ಇವನ ಸಿಚುವೇಶನನ್ನು ಸಹ ಅರ್ಥ ಮಾಡ್ಕೊಳ್ದೆ ಅವರ ಒಂದು ಅರ್ಜಿಯನ್ನು ಇಸ್ಕೊಂಡು ಹೊರಟೋಗ್ತಾರೆ. ಆದರೆ ಯಾವುದೇ ಒಂದು ಕೆಲಸ ಅನ್ನೋದು ಆಗ್ತಾ ಇರೋದಿಲ್ಲ. ಇದಕ್ಕೋಸ್ಕರ ನಮ್ಮ ಕಥೆಯ ನಾಯಕ ಏನೇನೆಲ್ಲ ಮಾಡಬೇಕು ಎಲ್ಲನೂ ಸಹ ಮಾಡ್ತಾನೆ. ಕೊನೆಗೆ ಅರ್ಜಿಯನ್ನು ಸಹ ಒಂದು ಮಿನಿಸ್ಟರ್ ಕೈಗೆ ಕೊಟ್ಬಿಟ್ಟು ಬಂದಾಗ ಆ ಒಂದು ಏನೂ ಆಗೋದಿಲ್ಲ ನಿನ್ನಿಂದ ಅಂದ್ಬಿಟ್ಟು ಬೈದು ಕಳಿಸ್ಬಿಡ್ತಾನೆ. ಅದಾಗೆ ನಮ್ಮ ಕಥೆಯ ನಾಯಕ ಊರಿಗೆ ಮರಳಿ ಹೋಗಬೇಕು ಅಂತ ಡಿಸೈಡ್ ಮಾಡಿದಂಥ ಸಂದರ್ಭದಲ್ಲಿ ಏನಾದರೂ ಒಂದು ಮಾಡಬೇಕು ಅಂತ ನಿಂತ್ಕೋತಾನೆ. ಅಲ್ಲಿ ಇವನ ಕಾಲು ವರ್ಕ್ ಇಲ್ದಿರೋದ್ರಿಂದ ಅಲ್ಲಿ ಕಾಲಿಲ್ಲದೆ ಇದ್ದರೆ ಒಂದು ರನ್ನಿಂಗನ್ನು ಆಡ್ತಾ ಇರೋದನ್ನು ನೋಡ್ಬಿಟ್ಟಿರ್ತಾನೆ. ಅದಕ್ಕೆ ಟ್ರೈನು ಹೋಗದಂಥ ಸಂದರ್ಭದಲ್ಲಿ ಇವನಿಗೊಂದು ದೊಡ್ಡ ಕಥೆಯನ್ನೇ ತಲೆಗೆ ಬಂದ್ಬಿಡುತ್ತೆ. ಅದೇನಪ್ಪ ಅಂತ ಹೇಳಿದ್ರೆ ಈ ಕಾಲು ಇಟ್ಕೊಂಡು ಏನೂ ಪ್ರಯೋಜನ ಇಲ್ಲ ಅಂತ ಒಂದು ಕಾಲು ಇಲ್ಲದೆ ಇರೋದನ್ನ ನೋಡಿ ಇಂಪ್ರೆಸ್ ಆಗಿಬಿಟ್ಟಿರ್ತಾನೆ. ಅದಕ್ಕಾಗಿ ಹೋಗ್ತಿರುವಂಥ ಟ್ರೈನಿಗೆ ಒಂದು ಕಾಲನ್ನು ಕೊಟ್ಬಿಟ್ಟು ಇವನು ಒಂದು ಕಾಲನ್ನು ಕಳ್ಕೊಳ್ಳುವಂಥ ಸಿಚುವೇಶನ್ ಬರುತ್ತೆ. ಆ ಒಂದು ಸ್ಟ್ಯಾಚು ಅಲ್ಲೂ ಸಹ ಇವನು ಕಾಲಿಲ್ಲದೆ ಇರುವಂಥ ಸ್ಟ್ಯಾಚುವನ್ನೇ ಮಾಡಿರ್ತಾರೆ. ಅಲ್ಲಿ ಏನಪ್ಪ ಅಂತ ಹೇಳಿದ್ರೆ ಕಾಲಿಲ್ಲದೆ ಇರುವಂಥ ಓಡುವಂಥ ರೇಸ್ ಆಗಿರುತ್ತೆ. ಯಾವೊಂದು ಕಬ್ಬಿಣದ ಒಂದು ಫ್ರ್ಯಾಕ್ಚರನ್ನು ಮಾಡಿಕೊಂಡು ಮತ್ತು ಕಬ್ಬಿಣದ ಕಾಲನ್ನು ಹಾಕಿಸ್ಕೊಂಡು ಓಡುವಂಥ ಫ್ರ್ಯಾಕ್ಚರ್ ಆಗಿರುತ್ತೆ. ಇದನ್ನು ನೋಡಿದಂಥ ಮ್ಯಾನೇಜರ್ ತುಂಬಾ ಶಾಕಿಗೆ ಒಳಗಾಗ್ತಾನೆ. ನಮ್ಮ ಪೆದ್ದಿ ಕ್ರಿಕೆಟ್ ಆಗಿರಲಿ ಕುಸ್ತಿ ಆಗಿರಲಿ ಯಾವುದೇ ಒಂದು ಗೇಮನ್ನು ಬಿಡೋದಿಲ್ಲ ಅಂತ ಅವನಿಗೆ ಗೊತ್ತಿರುತ್ತೆ. ಇದಕ್ಕಾಗಿ ಒಂದು ಇಂಟರ್ನ್ಯಾಷನಲಲ್ಲಿ ಒಂದು ರನ್ನಿಂಗಲ್ಲಿ ಒಂದು ಒಳ್ಳೆ ಮುಂದೆ ಬಂದು ನಮ್ಮ ಊರಿಗೆ ಒಂದು ಒಳ್ಳೆಯ ಹೆಸರು ತರಬೇಕು ಮತ್ತು ನಮ್ಮ ಊರಿಗೆ ನಾನು ಒಂದು ಒಳ್ಳೆಯ ವ್ಯಕ್ತಿಯಾಗಿ ಮತ್ತು ಈ ಊರಿಗೆ ನಮ್ಮ ಊರನ್ನು ರೆಕಗ್ನೈಸ್ ಮಾಡಬೇಕು, ಇಲ್ಲಿರುವಂಥ ಪ್ರತಿ ವ್ಯಕ್ತಿಗೂ ಸಹ ಒಂದು ಐಡೆಂಟಿಟಿ ಅನ್ನೋದು ಸಿಗಬೇಕು ಅಂತ ಮುಂದೆ ಬರ್ತಾನೆ. ಅದಾಗೆ ನಮ್ಮ ಪೆದ್ದಿ ಎಂಟ್ರಿ ಈ ಒಂದು ರನ್ನಿಂಗ್ ಯಾವ ಥರ ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ರನ್ನಿಂಗ್ ಆಗಿರುತ್ತೆ. ನಮ್ಮ ಪೆದ್ದಿ ಮಾತ್ರ ಇಲ್ಲಿ ಒಂದು ಕಾಲಲ್ಲೇ ಗೆಲ್ಲಬೇಕಾಗಿರುತ್ತೆ. ಇವರ ಮುಂದೆ ಇರುವಂಥ ದೊಡ್ಡ ವ್ಯಕ್ತಿಗಳೇ ತುಂಬಾ ದೊಡ್ಡ ವ್ಯಕ್ತಿಗಳಾಗಿರ್ತಾರೆ ರನ್ನಿಂಗಲ್ಲಿ. ಇದಕ್ಕಾಗಿ ನಮ್ಮ ಪೆದ್ದಿ ಅನ್ನೋನು ತುಂಬಾ ಕಷ್ಟಪಟ್ಟು ಟ್ರೈನಿಂಗನ್ನು ತಗೊಂಡು ಕಾಲನ್ನು ಓಡೋದಕ್ಕೆ ಶುರು ಮಾಡ್ತಾನೆ. ಯಾವ ಥರ ಅಂತ ಹೇಳಿದ್ರೆ ಕಾಲು ಮಾತ್ರ ಮುಂದೆ ಇಟ್ಟರೂ ಸಹ ತುಂಬಾ ನೋವಾಗ್ತಾ ಇರುತ್ತೆ. ಆದರೂ ಸಹ ಅದನ್ನು ಬಿಡದೆ ನಮ್ಮ ಊರಿಗೆ ಒಂದು ಒಳ್ಳೆಯ ಹೆಸರು ತರಲೇಬೇಕು, ನಮ್ಮ ಊರಿಗೆ ಹೆಸರು ಕೊಡಲೇಬೇಕು ಮತ್ತು ನನ್ನ ಐಡೆಂಟಿಟಿ ಇಡೀ ಊರಿಗೆ ಜಗತ್ತಿಗೆ ಗೊತ್ತಾಗಬೇಕು ಅನ್ನೋದು ದೃಷ್ಟಿಯಿಂದ ಬರ್ತಾನೆ. ಯಾರನ್ನು ಸಹ ತಡೆಯೋದಿಲ್ಲ. ಯಾವ ಥರ ಓಡ್ತಾನೆ ಅಂತ ಹೇಳಿದ್ರೆ ಟ್ರೈನಿಗೆ ಸಮ ಆಗಿ ಇಡೀ ಸಿಚುವೇಶನೆಲ್ಲ ಇವನ ತಲೆಗೆ ಬಂದುಬಿಡುತ್ತೆ. ಅಷ್ಟು ಕಷ್ಟಪಟ್ಟು ಓಡ್ತಾನೆ. ಕೊನೆಗೂ ಸಹ ಜಯಶಾಲಿ ಅನ್ನೋದು ಇವನಿಗೆ ದಕ್ಕುತ್ತಾ ಇಲ್ವ ಅನ್ನೋದು ತುಂಬಾ ಒಂದು ರೋಚಕರ ವಿಷಯ ಆಗಿರುತ್ತೆ. ಕೊನೆಗೂ ಸಹ ಜಸ್ಟ್ ಅಲ್ಲಿ ತುದಿಯಲ್ಲಿ ನಮ್ಮ ಕಥೆಯ ನಾಯಕನಿಗೆ ವಿನ್ ಅನ್ನೋದು ತಲುಪುತ್ತೆ. ಇದನ್ನು ನೋಡಿದಂಥ ಇಡೀ ಜಗತ್ತೇ ಬೆರಗಾಗುತ್ತೆ. ಏನಕ್ಕಪ್ಪ ಅಂತ ಹೇಳಿದ್ರೆ ಒಬ್ಬ ಕೂಲಿಯಗಾರ ಮತ್ತು ಒಂದು ಬೆಟ್ಟದ ಕೆಳಗಿರುವಂಥ ವ್ಯಕ್ತಿ ಈ ಥರ ಒಂದು ಗೆದ್ನಲ್ಲ ಅಂತ ಇಡೀ ನೋಡಿದವ್ರಿಗೆಲ್ಲ ಶಾಕ್ ಆಗಿ ಮತ್ತು ಇವನು ಯಾರ್ಯಾರೆಲ್ಲ ಅವಮಾನ ಮಾಡಿದ್ರು ಎಲ್ಲರಿಗೂ ಸಹ ಒಂದು ಪ್ರೌಡಿಂಗ್ ಫೀಲ್ ಆಗುತ್ತೆ. ಏನಕ್ಕಪ್ಪ ಅಂತ ಹೇಳಿದ್ರೆ ನಮ್ಮ ಊರಿನವನು ಈ ಥರ ಒಂದು ಗೆಲ್ಲೋದನ್ನು ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾಯಿದೆ ಅಂತ ಇವರ ಊರವರು ಎಲ್ಲರೂ ಸಹ ತುಂಬಾ ಒಂದು ಖುಷಿಯನ್ನು ಪಡ್ತಾರೆ. ಆದರೆ ನಮ್ಮ ಕಥೆಯ ನಾಯಕಿಗೆ ಕೊನೆಗೆ ಗೋಲ್ಡನ್ನು ಕೊಡೋದಕ್ಕೆ ಬಂದಂಥ ಸಂದರ್ಭದಲ್ಲಿ ನನಗೆ ಈ ಒಂದು ಗೋಲ್ಡು ಬೇಡ, ನನಗೆ ಒಂದು ಮೈಕ್ ಕೊಡಿ, ನಾನು ಮಾತಾಡಬೇಕು ಅಂತಾನೆ. ಇದನ್ನು ಕೇಳಿದಂಥ ವ್ಯಕ್ತಿಗಳಿಗೆ ತುಂಬಾ ಶಾಕ್ ಆಗುತ್ತೆ. ಆ ಒಂದು ಸ್ಪೋರ್ಟ್ಸ್ ಮ್ಯಾನಲ್ಲಿ
ಒಂದು ಕೊಡ್ತಿರುವಂಥ ವ್ಯಕ್ತಿಗಳಿಗೆ ಗೋಲ್ಡನ್ನು. ಆಮೇಲೆ ನಮ್ಮ ಪೆದ್ದಿ ಮಾತಾಡೋದನ್ನು ನೋಡಿ ಪ್ರತಿಯೊಬ್ಬರ ಕಣ್ಣಲ್ಲೂ ಸಹ ನೀರು ಬರುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಈ ನಮ್ಮ ಕಥೆಯ ನಾಯಕ ಯಾವೊಂದೋ ಬೆಟ್ಟದ ಕೆಳಗೆ ಇದ್ದ ಮತ್ತು ಎಷ್ಟು ಕಷ್ಟಗಳನ್ನು ಅನುಭವಿಸ್ತಾ ಇದ್ದ. ಮತ್ತು ಇವನು ಎಷ್ಟೇ ಕಷ್ಟಪಟ್ಟರು ಸಹ ಅಲ್ಲಿ ಟ್ರೈನ್ ನಿಲ್ತಾ ಇರೋದಿಲ್ಲ. ಅಲ್ಲಿ ಓಡಾಡೋದಕ್ಕೆ ಇದ್ದಿದ್ದೇ ಒಂದು ಟ್ರೈನು, ಅದನ್ನು ಸಹ ನಿಲ್ಲಿಸ್ತಾ ಇರೋದಿಲ್ಲ. ಡೈಲಿ 1 ಅವರ್, ಒಂದು ದಿನವೇ ಬೇಕು ನಡ್ಕೊ ಹೋಗೋದಕ್ಕೆ ಅಂತ ತುಂಬಾ ಕಷ್ಟವನ್ನು ಪಡ್ತಾ ಇರೋದನ್ನು ಎಲ್ಲರ ಬಳಿನೂ ಸಹ ಹೇಳ್ತಾನೆ. ಇದನ್ನು ಸಹ ತುಂಬಾ ನೋಡಿದಂಥ ಜನರು ಕೊನೆಗೂ ಸಹ ಇವನ ಸಾಧನೆಯನ್ನು ಮೆಚ್ಚಿ ಕೊನೆಗೆ ಇಂಟರ್ನ್ಯಾಷನಲ್ಗೆ ಹೋಗಿ ಒಂದು ದೊಡ್ಡ ಒಂದು ಟ್ರೈನನ್ನು ಸಹ ಸ್ಟಾಪ್ ಮಾಡೋದಕ್ಕೆ ಬರ್ತಾರೆ ಒಂದು ಸರ್ಕಾರದವರು. ಮತ್ತು ಅಲ್ಲೇ ಒಂದು ರೈಲ್ವೆ ಸ್ಟೇಷನ್ ಅನ್ನೋದು ಸಹ ನಿರ್ಮಾಣ ಆಗುತ್ತೆ. ಇಡೀ ಊರಿನ ಜನರೆಲ್ಲರೂ ಸಹ ಖುಷಿ ಆಗ್ತಾರೆ. ಮತ್ತು ನಮ್ಮ ಪೆದ್ದಿ ಅವರ ಅಪ್ಪನ ಕನಸನ್ನು ನನಸನ್ನು ಮಾಡ್ತಾನೆ ನಮ್ಮ ಪೆದ್ದಿ. ಒಂದು ಕಾಲು ಇಲ್ಲದೆ ಇದ್ದರೂ ಸಹ ನಮ್ಮ ಕಥೆಯ ನಾಯಕ ಒಂದು ದೊಡ್ಡ ವ್ಯಕ್ತಿಯನ್ನೇ ಆಗಿ ಬೆಳಿತಾನೆ ಒಂದು ರನ್ನಿಂಗಲ್ಲಿ. ನಂತರ ಈ ಒಂದು ಊರಿಗೆ ಒಂದು ಹೆಸರನ್ನು ಸಹ ಅಥವಾ ಸ್ಟೇಷನ್ಗೆ ಒಂದು ಹೆಸರನ್ನು ಸಹ ಕೊಡೋದಕ್ಕೆ ಬರ್ತಾರೆ. ಆಗ ನಮ್ಮ ಅಪ್ಪನ ಹೆಸರಲ್ಲೇ ಇಡಿ, ನನ್ನ ಹೆಸರಲ್ಲಿ ಏನು ಬೇಡ ಅಂತ ನಮ್ಮ ಕಥೆಯ ನಾಯಕ ಅವರ ಅಪ್ಪನ ಹೆಸರು ನೆನಪಾಗಿ ಆ ಒಂದು ಸ್ಟೇಷನನ್ನು ನಿರ್ಮಾಣ ಮಾಡ್ತಾನೆ. ಇದನ್ನೆಲ್ಲನೂ ಕೇಳಿದಂಥ ಮ್ಯಾನೇಜರ್ ಒಂದು ಹಳ್ಳಿಯಲ್ಲಿ ಇರುವಂಥ ವ್ಯಕ್ತಿಯನ್ನು ಹುಡುಕೊಂಡು ಹೋಗಬೇಕು ಒಂದು ಸ್ಪೋರ್ಟ್ಸ್ ಮ್ಯಾನ್ಗೆ ಅಂತ ನೋಡ್ತಾರೆ. ಆವಾಗ ಪೆದ್ದಿ ನೋಡಲ್ವ ಅಂತ ಕೇಳಿದಾಗ ನೋಡಲ್ಲ, ನಾನು ಹೋಗ್ತೀನಿ, ಅವನ ಹೆಸರು ಕೇಳಿದ್ರೆ ಸಾಕು ನನ್ನ ಮನಸ್ಸಲ್ಲಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಮ್ಯಾನೇಜರ್ ರಿಟರ್ನ್ ಆ ಒಂದು ಸ್ಪೋರ್ಟ್ಸ್ ಕ್ಲಬ್ಗೆ ಎಂಟ್ರಿಯನ್ನು ಕೊಡ್ತೇನೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಥ್ಯಾಂಕ್ ಯು.